ಶಿವಬಾಬಾ ನೆನಪಿದ್ದಾರೆ. ಮುರಳಿಯ ದಿನಾಂಕ ಇದೆ 3/1/2025. ಬಾಬಾ ತಿಳಿಸ್ತಾ ಇದ್ದಾರೆ, ಮಿಠೆ ಬಚ್ಚೆ, निराकार बाप तुम्हें अपनी मत देकर आस्तिक बनाते हैं. ಮಧುರ ಮಕ್ಕಳೇ, ನಿರಾಕಾರ ತಂದೆಯು ನಿಮಗೆ ತಮ್ಮ ಮತವನ್ನು ಕೊಟ್ಟು ಆಸ್ತಿಕರನ್ನಾಗಿ ಮಾಡುತ್ತಾರೆ. ನಿರಾಕಾರ ತಂದೆಯು ನಿಮಗೆ ತಮ್ಮ ಮತವನ್ನು ಕೊಟ್ಟು आस्तिकरन्नागी माडुत्तारे. आस्तिक बनने से ही तुम बाप का वसा ले सकते हो. आस्तिकरागुವುದರಿಂದ ನೀವು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಲು ಸಾಧ್ಯ. ಆಸ್ತಿಕರಾಗುವುದರಿಂದ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಲು ಸಾಧ್ಯ. बाबा प्रश्न ತಿಳಿಸ್ತಾ ಇದ್ದಾರೆ, बेहद की राजाई प्राप्ति करने के लिए किन 2 बातों पर पूरा अटेंशन देना चाहिए. ಬೇಹದ್ದಿನ ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಯಾವ 2 ಮಾತುಗಳ ಮೇಲೆ ಪೂರ್ಣ ಗಮನ ಕೊಡಬೇಕು. ಯಾವ 2 ಮಾತುಗಳ ಮೇಲೆ ಪೂರ್ಣ ಗಮನ ಕೊಡಬೇಕು. ಬಾಬಾ ಉತ್ತರದಲ್ಲಿ ತಿಳಿಸ್ತಾ ಇದ್ದಾರೆ. ಮೊದಲನೇ ಪಾಯಿಂಟ್ ಇದೆ ಪಢಾಯಿ ಔರ್ ಸರ್ವಿಸ್. ಬಾಬಾ ಹೇಳ್ತಿದ್ದಾರೆ ವಿದ್ಯೆ ಮತ್ತು ಸರ್ವಿಸ್, ಸೇವೆ. सर्विस के लिए लक्ष्य भी बहुत अच्छा चाहिए. ಸರ್ವಿಸಿಗಾಗಿ ಬಹಳ ಒಳ್ಳೆಯ ಲಕ್ಷಣಗಳು ಕೂಡ ಇರಬೇಕು. यह पढ़ाई बहुत वंडरफुल है. इससे तुम राजाई प्राप्त करते हो. ಈ ವಿದ್ಯೆಯು ಬಹಳ ಅದ್ಭುತವಾಗಿದೆ. ಇದರಿಂದ ರಾಜ್ಯ ಭಾಗ್ಯದ ಪ್ರಾಪ್ತಿಯು ಮಾಡಿಕೊಳ್ಳುತ್ತೀರಿ. ವಿದ್ಯೆಯು ಬಹಳ ಅದ್ಭುತವಾಗಿದೆ. ಇದರಿಂದ ನೀವು ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ. द्वापर से धन दान करने से राजाई मिलती है, लेकिन अभी तुम पढ़ाई से प्रिंसेस बन जाते हो. ದ್ವಾಪರ ಯುಗದಿಂದ ಧನ ದಾನ ಮಾಡೋದ್ರಿಂದ ರಾಜ್ಯವು ಸಿಗುತ್ತದೆ. ಧನ ದಾನ ಮಾಡೋದ್ರಿಂದ ರಾಜ್ಯವು ಸಿಗುತ್ತದೆ. ಆದರೆ ಈಗ ನೀವು ವಿದ್ಯೆಯಿಂದ ರಾಜಕುಮಾರ ರಾಜಕುಮಾರಿಯರಾಗುತ್ತೀರಿ. ಗೀತೆ ಇದೆ, ತಮ್ಮ ಅತೀತ ಸ್ಥಾನವು ಭಿನ್ನವಾಗಿದೆ. ಪಾಪರವರು ಪ್ರಶ್ನೆ ತಿಳಿಸಿದ್ರು, ಬೇಹದ್ದಿನ ರಾಜ್ಯ ಭಾಗ್ಯವನ್ನ ಪ್ರಾಪ್ತಿ ಮಾಡಲಿಕ್ಕೆ ಯಾವ 2 ಮಾತುಗಳ ಮೇಲೆ ಪೂರ್ಣ ಗಮನ ಕೊಡಬೇಕು. ಬಾಬಾ ಉತ್ತರದಲ್ಲಿ ಹೇಳಿದ್ರು ವಿದ್ಯೆ ಮತ್ತು ಸರ್ವಿಸ್. ಸೇವೆ ಕೂಡ ಬಹಳ ಒಳ್ಳೆಯ ಲಕ್ಷಣದ್ದಾಗಿರ್ಬೇಕು ಅಂತ ಹೇಳಿ ಬಾಬಾ ಹೇಳಿದ್ರು. ಒಳ್ಳೆ ಸೇವೆ ಆಗ್ಬೇಕಾಗಿದೆ. ಜೊತೆಗೆ ವಿದ್ಯೆಯಿಂದಲೇ ರಾಜ್ಯ ಪದವಿಯನ್ನ ಪ್ರಾಪ್ತಿ ಮಾಡ್ಕೊಳ್ತೀರಿ. ಆಮೇಲೆ ದ್ವಾಪರ ಯುಗದಲ್ಲಿ
ಧನ ದಾನ ಮಾಡಿದ್ರೆ ಬಲೆ ರಾಜ ಮನೆತನದಲ್ಲಿ ಅಥವಾ ರಾಜ ಕುಟುಂಬದಲ್ಲಿ ರಾಜ ಆಗ್ಬೋದು. ಆದ್ರೆ ಈ ಸಮಯದಲ್ಲಿ ಓದುವಂತ ವಿದ್ಯೆಯಿಂದ ತಾವು ಸ್ವತಃ ರಾಜಕುಮಾರ ರಾಜಕುಮಾರಿಯರಾಗ್ತೀರಿ ಅಂತೇಳಿ ಬಾಬಾ ಹೇಳಿದ್ರು. ओम शांति। मीठे मीठे रूहानी बच्चों ने गीत का एक लाइन सुनी. ಬಾಬಾ ಹೇಳ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಗೀತೆಯ ಒಂದು ಲೈನ್ ಅನ್ನ ಕೇಳಿದ್ರಲ್ಲ, ಹಮಾರ ತೀರ್ಥ ಸ್ಥಾನ ನ್ಯಾರೆ ಹೇ, ಭಿನ್ನವಾಗಿರುವಂತ ನಮ್ಮ ತೀರ್ಥ ಸ್ಥಾನ. ತುಮಾರೆ ತೀರ್ಥ ಹೇ ಘರ್ ಮೇ ಬೈಠ್ ಚುಪ್ಕೆ ಸೆ ಮುಕ್ತಿ ಧಾಮ್ ಪਹੁಂಚನಾ. ಬಾಬಾ ಹೇಳ್ತಾರೆ, ತಮ್ಮ ತೀರ್ಥ ಸ್ಥಾನ ಹೇಗಿದೆ ಅಂದ್ರೆ ಮನೆಯಲ್ಲಿ ಕೂತಿದ್ದಂತಾನೆ ಚುಪ್ಪಾಗಿದ್ಕೊಂಡು ಮುಕ್ತಿಧಾಮಕ್ಕೆ ಹೋಗುವಂಥದ್ದು. ಸುತ್ತಾಡುವಂಗಿಲ್ಲ, ಅಲ್ದಾಡುವಂಗಿಲ್ಲ, ಬಾಯಿಲೆ ಏನು ಹೇಳುವಂತಿಲ್ಲ. ಬಾಬಾ ಹೇಳ್ತಾರೆ, ಮನೆಯಲ್ಲೇ ಕೂತಿದ್ದಂಗೆನೆ ಮುಕ್ತಿಧಾಮದ ಯಾತ್ರೆಯನ್ನ ಮಾಡ್ತಾರೆ. ಇದು ತೀರ್ಥ ಸ್ಥಾನ ಆಗಿದೆ. ದುನಿಯಾಕ್ಕೆ ತೀರ್ಥ ತೋ ಕಾಮನ್ ಹೇ, ತುಮಾರೇ ಹಿ ನ್ಯಾರೆ. ಬಾಬಾ ಹೇಳ್ತಾರೆ, ಜಗತ್ತಿನ ತೀರ್ಥ ಸ್ಥಾನ ಅಂತೂ ಅದು ಸಾಮಾನ್ಯ ಆಗಿದೆ, ಆದ್ರೆ ನಿಮ್ಮದು ಎಲ್ಲ ಸ್ಥಾನಗಳಿಗಿಂತಲೂ ಬಹಳ ಭಿನ್ನವಾಗಿರುವಂಥದ್ದು. ತುಮಾರೇ ಹಿ ನ್ಯಾರೆ. मनुष्यों को बुद्धि युक्त तो साधु संत आदि तरफ बहुत ही भटकते रहते हैं. ಮನುಷ್ಯರ ಬುದ್ಧಿ ಅಲೆದಾಡ್ತಾ ಇದೆ. ಈ ತೀರ್ಥ ಸ್ಥಾನಕ್ಕೆ ಹೋಗೋದಾ, ಆ ತೀರ್ಥ ಸ್ಥಾನಕ್ಕೆ ಹೋಗೋದಾ, ಈ ಸಂತರ ಹತ್ರ ಹೋಗೋದಾ, ಇನ್ನೊಂದು ಸಂತರ ಹತ್ರ ಹೋಗೋದಾ, ಅಲ್ಲಿ ಹೋದ್ರೆ ಚೆನ್ನಾಗಿಲ್ಲ, ಇಲ್ಲಿ ಹೋದ್ರೆ ಚೆನ್ನಾಗಿಲ್ಲ, ಅಲ್ದಾಡ್ತಾ ಇದೆ ಅವರ ಬುದ್ಧಿ. ಆದ್ರೆ ತಮ್ಮ ಬುದ್ಧಿ ಒಂದೇ ಕಡೆ ಏಕಾಗ್ರ ಆಗುವಂತದ್ದಾಗಿದೆ. तुम बच्चों को तो सिर्फ बाप को ही याद करने का टेंशन मिलता है. ಆದ್ರೆ ಈಗ ತಾವು ಮಕ್ಕಳಿಗೆ ಒಬ್ಬ ತಂದೆ ಜೊತೆಗೆ ಗಮನ ಕೊಡೋದು, ಒಬ್ಬ ತಂದೆ ಜೊತೆಗೇನೆ ಬುದ್ಧಿಯೋಗ ಜೋಡಿಸೋದು. ಅವರ ಬಿಟ್ರೆ ಬೇರೆ ಯಾರ ಕಡೆ ಬುದ್ಧಿಯೋಗ ಅಲೆದಾಡ್ತಾ ಇಲ್ಲ. ಇಷ್ಟು ಗಮನ ನಿಮ್ಗೆ ತಂದೆ ಕಡೆಗೆ ಇದೆ. ಯಹಿ ನಿರಾಕಾರ ಬಾಪ್, ಅವರು ನಿರಾಕಾರ ತಂದೆ ಆಗಿದ್ದಾರೆ. ನಿರಾಕಾರ ತಂದೆ ಜೊತೆಗೆ ತಮ್ಮ ಬುದ್ಧಿಯೋಗ. ऐसे नहीं कि निराकार को मानने वाले निराकार मत के ठहरे. ಬಾಬಾ ಹೇಳ್ತಿದ್ದಾರೆ, ಈಗ ನಿರಾಕಾರನ ಒಪ್ಪುವಂತವ್ರು ನಿರಾಕಾರ ಮತ ಸಿಗುತ್ತೆ. ಹಾಗೆ दुनिया में मत मतांतर तो बहुत है ना. यहाँ एक निराकार मत निराकार बाप ही देते हैं. ಬಾಬಾ ಕೂಡ ಹೇಳ್ತಿದ್ದೆ, ನಿಮ್ಗೀಗ ನಿರಾಕಾರ ತಂದೆಯ ನಿರಾಕಾರಿ ಮತ ಸಿಗ್ತಾ ಇದೆ. ಹೀಗೆ ಬಾಬಾ ತಿಳಿಸ್ತಾ ಇದ್ದಾರೆ, ಹೊರಗಡೆ ಜಗತ್ತಿನಲ್ಲಂತೂ ಅನೇಕ ಮತಾಂತರಗಳಿವೆ. ಅನೇಕ ಸಂತರು ತಮ್ಮದೇ ಆಗಿರುವಂತ ಮತವನ್ನ ಕೊಡ್ತಾ ಹೋಗ್ತಾರೆ. ಆದ್ರೆ ಇಲ್ಲಿ ನಿರಾಕಾರ ತಂದೆ ನಿಮಗೆ ನಿರಾಕಾರಿ ಮತವನ್ನ ಕೊಡ್ತಾ ಇದ್ದಾರೆ. जिससे मनुष्य ऊंचते ऊंच पद जीवन मुक्ति व मुक्ति पाते हैं. ಈ ನಿರಾಕಾರಿ ಮತದಿಂದಲೇ, ನಿರಾಕಾರ ತಂದೆಯ ಮತದಿಂದಲೇ ನಾವು ಮನುಷ್ಯರೆಲ್ಲರೂ ಶ್ರೇಷ್ಠಾತಿ ಶ್ರೇಷ್ಠ ಪದವಿ ಜೀವನ್ ಮುಕ್ತಿಯನ್ನು ಪಡ್ಕೊಳ್ತೀರಿ ಅಥವಾ ಮುಕ್ತಿಯನ್ನ ಪ್ರಾಪ್ತಿ ಮಾಡ್ಕೊಳ್ತೀರಿ. ಅಂತ ಶ್ರೇಷ್ಠ ಮತ ಇದು ಅಂತೇಳಿ ಬಾಬಾ ಹೇಳ್ತಾರೆ. ನಿರಾಕಾರಿ ಮತದಿಂದ ಜೀವನ್ ಮುಕ್ತಿ ಮತ್ತು ಮುಕ್ತಿಯ ಪ್ರಾಪ್ತಿಯನ್ನ ಮಾಡ್ಕೊಳ್ತೀರಿ. इन बातों को जानते कुछ भी नहीं. ಮನುಷ್ಯರಂತೂ ಈ ಮಾತಿನ ಬಗ್ಗೆ ಮುಕ್ತಿ ಯಾವುದು, ಜೀವನ್ ಮುಕ್ತಿ ಯಾವುದು, ಹೇಗೆ ಅದನ್ನ ಪ್ರಾಪ್ತಿ ಮಾಡ್ಕೊಳ್ಬೇಕು, ಯಾರು ಮಾಡ್ಕೊಡ್ತಾರೆ ಆ ಪ್ರಾಪ್ತಿಯನ್ನಂತೂ ಗೊತ್ತಿಲ್ಲ ಅಂತ ಬಾಬಾ ಹೇಳ್ತಿದೆ. ಮನುಷ್ಯರಿಗೆ ಗೊತ್ತಿಲ್ಲ. ಸಿರ್ಫ್ ಐಸೆ ಹಿ ಕಹ ದೇತೆ ಹೇ ನಿರಾಕಾರಕ್ಕೂ ಮಾನನೇ ವಾಲ. ಹೀಗೆ ಇಷ್ಟಂತ ಹೇಳ್ತಾರೆ, ನಾವು ನಿರಾಕಾರನ ಒಪ್ಕೊಳ್ತೇವೆ. ಆದ್ರೆ ನಿರಾಕಾರ ಯಾವ ಮತವನ್ನ ಕೊಡ್ತಿದ್ದಾರೆ, ನಾವು ಆ ಮತದಂತೆ ನಡಿಬೇಕು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅನೇಕ ಬಾತೆ ಅನೇಕ ಮಾತುಗಳಿದ್ದಾವೆ, ಅನೇಕ ಮತಗಳಿದ್ದಾವೆ. ಆ ಅನೇಕತೆಯಲ್ಲಿ ಮನುಷ್ಯರು ಗೊಂದಲಕ್ಕೊಳಗಾಗ್ತಾರೆ. ಸತ್ಯುಗ್ ಮೇ ತೋ ಕೊಯಿ ಏಕ್ ಮತ ಹೇ. ಬಾಬಾ ಹೇಳ್ತಾರೆ, ಸತ್ಯುಗದಲ್ಲೂ ಕೂಡ ಒಂದೇ ಮತ ಇರುತ್ತೆ, ದೈವಿ ಮತ ಅಂತ ಬಾಬಾ ಹೇಳ್ತಿರ್ತಾರೆ. ಕಲಿಯುಗ ಮೇ ಹಿ ಅನೇಕ ಮತ. ಕಲಿಯುಗದಲ್ಲಂತೂ ಅನೇಕ ಮತಗಳು, ಅನೇಕ ಧರ್ಮ, लाखों करोड़ों मत होती है. घर घर में ही हर एक की अपनी ही मत है. ಅನೇಕ ಮತಗಳು, ಲಕ್ಷಾಂತರ ಮತಗಳು, ಕೋಟ್ಯಾಂತರ ಮತಗಳು ಅಂತ ಬಾಬಾ ಹೇಳ್ತಾರೆ. ಯಾಕೆಂದ್ರೆ ಒಂದೇ ಮನೆಯಲ್ಲೇ ಇರ್ತಾರೆ, ಅಷ್ಟು ಸದಸ್ಯರ ಮತ ಭಿನ್ನ ಭಿನ್ನ ಆಗಿದೆ. ಒಬ್ಬರು ಒಂದು ಹೇಳಿದ್ರೆ ಇನ್ನೊಂದು ಹೇಳ್ತಾರೆ, ಇನ್ನೊಬ್ರು ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ, ಇನ್ನೊಬ್ರು ಇನ್ನೊಂದು ರೀತಿಯಲ್ಲಿ ಗೈಡೆನ್ಸ್ ಮಾಡ್ತಾ ಇರ್ತಾರೆ.
ಏನೋ ಒಂದು ಕಾರ್ಯಕ್ರಮ ಆಯ್ತು ಅಂದ್ರೆ ಯಾರಿಗಾದ್ರೂ ಕೇಳಿದ್ರೆ ಒಬ್ರು ಒಂದು ರೀತಿ ಹೇಳ್ತಾರೆ, ಇನ್ನೊಬ್ರು ಇನ್ನೊಂದು ರೀತಿ, ಇನ್ನೊಬ್ರು ಇನ್ನೊಂದು ರೀತಿ. ಹೀಗೆ ಅನೇಕ ಮನೆಯಲ್ಲಿನೇ ಅನೇಕ ಮತಗಳಿದ್ದಾವೆ. यह तुम बच्चों को एक ही बाग ऊंचते ऊंच ಮತ ದೇತೆ ಹೇ. ಆದ್ರೆ ಇಲ್ಲಿ ತಾವು ಮಕ್ಕಳಿಗೆ ಒಬ್ಬ ತಂದೆ ಮಾತ್ರ ಶ್ರೇಷ್ಠಾತಿ ಶ್ರೇಷ್ಠ ಮತವನ್ನ ಕೊಡ್ತಿದ್ದಾರೆ. ನಾವೆಲ್ಲ ಅವರದ್ದೇ ಮತದಂತೆ ಈಗ ನಡೀತಾ ಇದ್ದೇವೆ. ऊंचते ऊंच बनाने की ಯಾಕೆ ಇಷ್ಟು ಶ್ರೇಷ್ಠ ಮತ ಬರೋದಂದ್ರೆ ತಾವು ಮಕ್ಕಳು ಕೂಡ ಈಗ ಶ್ರೇಷ್ಠಾತಿ ಶ್ರೇಷ್ಠ ಆಗ್ಬೇಕಾಗಿದೆ. तुम्हारे चित्र देखकर बहुत लोग कहते हैं कि यह क्यों बनाया है, मुख्य बात क्या है, बोलो। यह रचयिता और रचना की आदि मध्य अंत का ज्ञान, जिस ज्ञान से हम आस्तिक बनते हैं. ಬಾಬಾ ಕೂಡ ಹೇಳ್ತಿದ್ದ, ನಿಮ್ಮ ಚಿತ್ರಗಳನ್ನ ನೋಡ್ಕೊಳ್ಳಿ, ದೇವಿ ದೇವತೆಗಳ ಚಿತ್ರ, ಇವ್ರು ಹೇಗಾಗ ಯಾರು ಇವರನ್ನ ಈ ರೀತಿ ತಯಾರು ಮಾಡಿರೋರು. ಬಾಬಾ ಹೇಳ್ತಿದ್ದಾರೆ, ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಇಂಥ ನಮಗೆ ರಚಯಿತ ಮತ್ತು ರಚನೆಯ ಜ್ಞಾನವನ್ನ ಕೊಟ್ಟಿದ್ರು. ಆ ಜ್ಞಾನದಿಂದಲೇ ತಾವು ಆಸ್ತಿಕರಾಗಿರ್ತೀರಿ. ಬಾಬಾ ಹೇಳ್ತಾರೆ, ತಂದೆಯ ಮತದಿಂದಲೇ ನೀವು ಆಸ್ತಿಕರಾಗ್ತೀರಿ. ಆಸ್ತಿಕರಾಗುವುದರಿಂದಲೇ ನಿಮ್ಗೆ ಆಸ್ತಿ ಸಿಗತ್ತೆ, ದೇವತೆಗಳಾಗ್ತೀರಿ. आस्तिक बनने से ही बाप से वर्षा मिलता है, निराकार बनने से वर्षा गवाएंगे, सॉरी, नास्तिक बनने से ही ವರ್ಷ ಗವಾಯಂಗೆ. ತಂದೆಯ ಮತವನ್ನ ತಿಳ್ಕೊಳ್ಳೋದ್ರಿಂದ ಆಸ್ತಿಕರಾಗ್ತೀರಿ. ಹಾಗೆ ನಾಸ್ತಿಕರಾಗುವ ಕಾರಣ ಪಡ್ಕೊಂಡಿರುವ ಆಸ್ತಿಯನ್ನು ಕೂಡ ಕಳ್ಕೊಳ್ತೀರಿ ಅಂತ ಬಾಬಾ ಹೇಳ್ತಾರೆ. ಆಸ್ತಿಕರಾದ್ರೆ ಆಸ್ತಿ ಪಡ್ಕೊಂಡಿದ್ರಿ, ನಾಸ್ತಿಕರಾಗಿರುವ ಕಾರಣ ಪಡ್ಕೊಂಡಿರುವ ಆಸ್ತಿಯನ್ನು ಕೂಡ ಕಳ್ಕೊಳ್ತಾ ಇದ್ರಿ. ಅಭಿ ತುಮ್ ಬಚ್ಚೋ ಕಾ ದಂಧಾ ಹಿ ಹೇ ನಿರಾಕಾರ್ ಕೆ ನಾಸ್ತಿಕೋ ಕೋ ಆಸ್ತಿಕ್ ಬನಾನ. ಬಾಬಾ ಹೇಳ್ತಾರೆ, ತಾವು ಮಕ್ಕಳ ಈಗ ಕೆಲ್ಸನೇ ಆಗಿದೆ. ಈ ಜಗತ್ತಲ್ಲಿ ಎಲ್ಲರೂ ನಾಸ್ತಿಕರಾಗಿದ್ದಾರೆ, ರಚಯಿತ ಮತ್ತು ರಚನೆಯ ಜ್ಞಾನನೇ ಗೊತ್ತಿಲ್ಲ. ಈಗ ಅಂಥವ್ರಿಗೆಲ್ಲ ಆಸ್ತಿಕರನ್ನಾಗಿ ಮಾಡೋದು, ತಂದೆಯಿಂದ ಆಸ್ತಿಯನ್ನ ಕೊಡಿಸೋದು, ಇದೇ ನಿಮ್ಮ ಕೆಲ್ಸ ಅಂತ ಹೇಳಿ ಬಾಬಾ ಹೇಳ್ತಾರೆ. ಈ ಪರಿಚಯ ತುಮಕು ಮಿಲ್ತಾ ಹೇ ಬಾಪ್ಸೆ. ಬಾಬಾ ಹೇಳ್ತಿದ್ದಾರೆ, ಈಗ ನಿಮ್ಗೆ ಆಸ್ತಿಕರಾಗುವಂತ ಪರಿಚಯ ಹೇಗ್ ಸಿಕ್ತು? ಬಾಬಾರವರಿಂದಲೇ ಸಿಗ್ತಾ ಇದೆ. ತ್ರಿಮೂರ್ತಿ ಕಾ ಚಿತ್ರಕ್ಕೂ ಬಡ ಕ್ಲಿಯರ್ ಹೇ. ತ್ರಿಮೂರ್ತಿಯ ಚಿತ್ರ ಕೂಡ ಬಹಳಷ್ಟು ಕ್ಲಿಯರ್ ಆಗಿದೆ. ಬ್ರಹ್ಮ ದ್ವಾರ ಬ್ರಾಹ್ಮಣ್ ತೋ ಜರೂರ್ ಚಾಹಿಯೇನಾ. ಹೀಗೆ ಬ್ರಹ್ಮರವರ ಮೂಲಕ ಬ್ರಾಹ್ಮಣರಂತೂ ಅವಶ್ಯವಾಗಿ ಬೇಕಲ್ವಾ ಅಂತ ಬಾಬಾ ಹೇಳ್ತಾರೆ. ಬ್ರಹ್ಮ ಇಲ್ಲದೆ ಬ್ರಾಹ್ಮಣರ ರಚನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬ್ರಹ್ಮರವರ ಮೂಲಕ ಬ್ರಾಹ್ಮಣೋ ಸೆ ಹಿ ಯಹ ಯಜ್ಞ ಚಲ್ತಾ ಹೇ. ಬ್ರಾಹ್ಮಣರಿಂದಲೇ ಯಜ್ಞವು ಕೂಡ ನಡೆಯುವಂಥದ್ದು. ಯಹ ಬಡ ಭಾರಿ ಯಜ್ಞ ಹೇ. ಇದಂತೂ ಬಹಳ ದೊಡ್ಡ ಯಜ್ಞ ಆಗಿದೆ, ವಿನಾಶಿ ಯಜ್ಞ ಆಗಿದೆ. ಪೆಹ್ಲೆ ತೋ ಯಹ ಸಮझाना होता है कि ऊंचते ऊंच बाप है. ಹೀಗೆ ಈ ಜ್ಞಾನದ ಬಗ್ಗೆ ತಿಳಿಸ್ಬೇಕಂದ್ರೆ ಮೊಟ್ಟ ಮೊದಲು ಶ್ರೇಷ್ಠಾತಿ ಶ್ರೇಷ್ಠ ಯಾರಾಗಿದ್ದಾರೆ ಅವರ ಪರಿಚಯನೇ ತಿಳಿಸ್ಬೇಕಾಗಿದೆ. ಸಬಿ ಆತ್ಮಾಯೇ ಭಾಯಿ ಭಾಯಿ ಟೆಹರೆ. ಎಲ್ಲ ಆತ್ಮಗಳು ಪರಸ್ಪರ ಸಹೋದರ ಆತ್ಮ ಆಗಿದ್ದಾರೆ. ಸಬಿ ಏಕ ಬಾಪು ಯಾದ್ ಕರ್ತೆ ಹೇ. ಎಲ್ಲರೂ ಒಬ್ಬ ತಂದೆಯನ್ನೇ ನೆನಪು ಮಾಡ್ತಿದ್ದಾರೆ, ಎಲ್ಲ ಆತ್ಮಗಳೆಲ್ಲ. ಉನ್ಕೋ ಬಾಪ್ ಕಾತೆ ಹೇ. ಅವರಿಗೆ ತಂದೆ ಅಂತ ಕೂಡ ಕರೀತಾ ಇದ್ದಾರೆ. ನಾವೆಲ್ಲ ಭಾಯಿ ಆದ್ರೆ, ಸಹೋದರ ಆದ್ರೆ, ಯಾರನ್ನ ನೆನಪು ಮಾಡ್ತಿದ್ವಿ ಅವ್ರು ನಮ್ಗೆ ತಂದೆ ಆಗ್ತಾರೆ. वर्षा भी रचयिता बाप से ही मिलता है, रचना से तो मिल ना सके, इसलिए ईश्वर को सभी याद करते हैं. ರಚನೆಗಳಿಂದ ಆಸ್ತಿ ಸಿಗೋಲ್ಲ. ಪಾಪ ಹೇಳ್ತಾರೆ, ರಚಯಿತನಿಂದ ಮಾತ್ರ ಆಸ್ತಿ ಸಿಗುತ್ತೆ. ಅದಕ್ಕಾಗಿನೇ ಎಲ್ಲ ಆತ್ಮಗಳು ಅವರನ್ನ ನೆನಪು ಮಾಡ್ತಿದ್ದಾರೆ. अब बाप ही स्वर्ग का रचयिता और भारत में ही आते हैं. ಬಾಬಾರವರೇ ಸ್ವರ್ಗದ ರಚಯಿತ. ಹಾಗಾಗಿ ರಚಯಿತನಿಂದಲೇ ನಮ್ಗೆ ಆಸ್ತಿ ಸಿಗ್ತಾ ಇದೆ. ಬಾಬಾ ಹೇಳ್ತಿದ್ದಾರೆ, ರಚಯಿತನಿಂದಲೇ ಮಾತ್ರ ಆಸ್ತಿ ಸಿಗ್ಲಿಕ್ಕೆ ಸಾಧ್ಯ. ಅವರು ಬರುವಂತ ಸ್ಥಾನ ಕೂಡ ಭಾರತನೇ ಆಗಿದೆ. ಆಕರ್ ಯಹ ಕಾರ್ಯ ಕರ್ತೆ ಹೇ. ಭಾರತದಲ್ಲೇ ಬಂದು ಈ ಕಾರ್ಯವನ್ನ ಮಾಡ್ತಿದ್ದಾರೆ. ಆಸ್ತಿ ಕೊಡುವಂತ ಕಾರ್ಯ, ಆತ್ಮಗಳನ್ನ ಶ್ರೇಷ್ಠರನ್ನಾಗಿ ಮಾಡುವ ಕಾರ್ಯವನ್ನ. ತ್ರಿಮೂರ್ತಿ ಕಾ ಚಿತ್ರ ತೋ ಬಡಿ ಅಚ್ಚಿ
चीज है यहाँ बाबा और दादा. ಬಾಬಾ ಕೂಡ ಹೇಳ್ತಾರೆ ತ್ರಿಮೂರ್ತಿ ಚಿತ್ರ ಬಹಳ ಚೆನ್ನಾಗಿದೆ, ಒಳ್ಳೆ ವಸ್ತು ತ್ರಿಮೂರ್ತಿ ಚಿತ್ರದ್ದು ಅಂತ ಬಾಬಾ ಹೇಳ್ತಾ ಇದ್ರಲ್ಲಿ. ಶಿವಬಾಬಾರವ್ರದ್ದು ಚಿತ್ರ ಇದೆ, ದಾದಾರವ್ರದ್ದು ಕೂಡ ಚಿತ್ರ ಇದೆ. ಬ್ರಹ್ಮ ದ್ವಾರ ಬಾಬಾ ಸೂರ್ಯವಂಶಿ ಘರಾನೆ ಕೆ ಸ್ಥಾಪನ್ ಕರ್ ರಹಾ ಹೈ. ಹೀಗೆ ಬ್ರಹ್ಮಾರವರ ಮೂಲಕ ಶಿವ ತಂದೆ ಸೂರ್ಯವಂಶಿ ಸ್ಥಾಪನೆಯನ್ನ ಮಾಡ್ತಿದ್ದಾರೆ. ಬಾಬ್ ಗಾತೆ ಹೇ ಮುಜೆ ಯಾದ್ ಕರೋ ತೋ ವಿಕರ್ಮ ವಿನಾಶ ಹೋ. ನನ್ನನ್ನ ನೆನಪು ಮಾಡ್ತೀರಂದ್ರೆ ವಿಕರ್ಮ ವಿನಾಶ ಆಗೋದು. ಏಮ್ ಅಬ್ಜೆಕ್ಟಿವ್ ಪೂರಿ ಹೇ, ಇಸ್ಲಿಯೇ ಬಾಪ್ मेडल्स भी बनाते हैं. बोलो शार्ट में शार्ट दो अक्षर ಅಕ್ಷರ ತೋ ಆಪ್ಕೋ ಸಮಜ್ತೆ ಹೇ. ಬಾಬಾ ಕೂಡ ಹೇಳ್ತಿದ್ದಾರೆ, ತಾವು ಮಕ್ಕಳಿಗೆ ಗುರಿ ಉದ್ದೇಶ ಕೊಟ್ಟಿದ್ದಾರೆ. ಗುರಿ ಉದ್ದೇಶ ತಲುಪ್ತಿರಂದ್ರೆ ಮೆಡಲ್ ಕೂಡ ಸಿಗುತ್ತೆ, ಪ್ರೈಸ್ ಕೂಡ ಸಿಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಪ್ ಸೆ ಸೆಕೆಂಡ್ ಮೇ ವರ್ಷ ಮಿಲ್ನಾ ಚಾಹಿನಾ. ತಂದೆಯಿಂದ ಸೆಕೆಂಡಿನಲ್ಲಿ ಆಸ್ತಿ ಅಂತೂ ಸಿಗ್ಲೇಬೇಕಲ್ವಾ. ಬಾಪ್ ಹೇ ಹಿ ಸ್ವರ್ಗ ಕಾ ರಚಯಿತ. ತಂದೆ ಸ್ವರ್ಗದ ರಚಯಿತ ಅಂದ್ಮೇಲೆ ತಾವು ಮಕ್ಕಳಿಗೆ ಆ ಜಗತ್ತಿನದ್ದೇ ಆಸ್ತಿ ಕೊಡ್ತಾರೆ. ಹಾಗಾಗಿ ಸೆಕೆಂಡಿನಲ್ಲಿನೇ ಸ್ವರ್ಗದ ಆಸ್ತಿಯನ್ನ ಪ್ರಾಪ್ತಿ ಮಾಡ್ಕೊಳ್ಬಹುದು. ಯಹ मेडल्स तो बहुत अच्छी चीज है, परंतु बहुत देहाभिमान बच्चे समझते ही नहीं. इनमें सारा ज्ञान है एक ಸೆಕೆಂಡ್ का. ಬಾಬಾ ಕೂಡ ಹೇಳ್ತಿದ್ದಾರೆ, ಮೆಡಲ್ ತೆಗೆದುಕೊಳ್ಳುವಂಥದ್ದು, ಬಹುಮಾನ ತೆಗೆದುಕೊಳ್ಳುವಂಥದ್ದು ಈಸಿ ಆಗಿದೆ, ಬಹಳ ಸುಲಭವಾಗಿ ಪಡ್ಕೊಳ್ಬಹುದು. ಆದ್ರೆ ದೇಹಾಭಿಮಾನ ಇರುವ ಕಾರಣ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಒಂದೇ ಸೆಕೆಂಡಿನಲ್ಲಿ ಸ್ವರ್ಗದ ಆಸ್ತಿ ಪಡ್ಕೊಳ್ಬಹುದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಭಾರತ್ ಕೋ ಹಿ ಆಖರ್ ಸ್ವರ್ಗ ಬನಾತೆ ಹೇ. ಬಾಬಾರವರು ಭಾರತದಲ್ಲಿನೇ ಬಂದು ಸ್ವರ್ಗವನ್ನಾಗಿ ಮಾಡ್ತಿದ್ದಾರೆ. ನಯಿ ದುನಿಯಾ ಬಾಪ್ಕಿ ಹಿ ಸ್ಥಾಪನ್ ಕರ್ತೆ ಹೇ. ಹೊಸ ಜಗತ್ತವನ್ನು ಬಾಬಾರವರೇ ಸ್ಥಾಪನೆ ಮಾಡ್ತಿದ್ದಾರೆ. ಪುರುಷೋತ್ತಮ್ ಸಂಗಮ ಯುಗ ಗಾಯ ಹುವಾ ಹೇ. ಭಗವಂತ ಬರುವ ಸಮಯ ಸಂಗಮ ಯುಗ, ಅದು ಭಾರತದಲ್ಲೇ ಬರ್ತಾರೆ, ಭಾರತವನ್ನೇ ಸ್ವರ್ಗ ಮಾಡ್ತಾರೆ. ಇದು ಗಾಯನ ಕೂಡ ಇದೆ. ಈ ಸಾರ ಜ್ಞಾನ ಬುದ್ಧಿ ಮೇ ಟಪಕ್ನ ಚಾಯಿ. ಈಗ ಇಡೀ ಜ್ಞಾನ ಬುದ್ಧಿಯಲ್ಲಿ ಹನಿಯುತ್ತಿರ್ಬೇಕಾಗಿದೆ. ಬಾಬಾ ಏನ್ ಕಾರ್ಯ ಮಾಡ್ಲಿಕ್ಕೆ ಬಂದಿದ್ದಾರೆ, ಎಷ್ಟು ಶ್ರೇಷ್ಠ ಕಾರ್ಯ ಮಾಡ್ತಾರೆ, ನಮ್ಮನ್ನು ಎಷ್ಟು ಶ್ರೇಷ್ಠ ಮಾಡ್ತಾರೆ, ಇಡೀ ಸೃಷ್ಟಿಯನ್ನೇ ಎಷ್ಟು ಶ್ರೇಷ್ಠ ಮಾಡ್ತಾರೆ ಅನ್ನುವಂತ ಜ್ಞಾನ ಬುದ್ಧಿಯಲ್ಲಿ ಹನಿತಿರ್ಬೇಕಾಗಿದೆ. कोई का योग है तो फिर ज्ञान नहीं है, ಧಾರಣ नहीं होती है. ಕೆಲವ್ರಿಗಂತೂ ಬಾಬಾ ಹೇಳ್ತಾರೆ, ಕೆಲವರಲ್ಲಿ ಯೋಗ ಇರೋದಿಲ್ಲ, ಕೆಲವರಲ್ಲಿ ಜ್ಞಾನ ಇರೋದಿಲ್ಲ, ಕೆಲವರಲ್ಲಿ ಧಾರಣೆ ಇರೋದಿಲ್ಲ. ಕೆಲವರಲ್ಲಿ ಜ್ಞಾನ ಇದ್ರೆ ಕೆಲವರಲ್ಲಿ ಧಾರಣೆ ಇರೋದಿಲ್ಲ. ಹೀಗೆ ಬಾಬಾ ಹೇಳ್ತಾರೆ, ಎಲ್ಲರೂ ಒಂದೇ ಸಮಾನವಾಗಿಲ್ಲ. ಸರ್ವಿಸ್ ಕರ್ನೆ ವಾಲೆ ಬಚ್ಚೆ ಕೋ ಜ್ಞಾನ ಬಿ ಧಾರಣ ಅಚ್ಚಿ ಹೋನಾ ಚಾಹಿಯೆ. ಬಾಬಾ ಹೇಳ್ತಾರೆ, ಸೇವೆಯನ್ನ ಮಾಡುವಂತ ಸೇವಾಧಾರಿ ಮಕ್ಕಳಿಗೆ ಜ್ಞಾನ ಬಹಳ ಚೆನ್ನಾಗಿ ಧಾರಣೆ ಆಗಿರ್ಬೇಕು ಅಂತ ಬಾಬಾ ಹೇಳ್ತಾರೆ. ಧಾರಣೆ ಆಗದೆ ಸರ್ವಿಸ್ ಮಾಡ್ತೀರಂದ್ರೆ ಅದು ಸರ್ವಿಸ್ ಸಕ್ಸಸ್ ಆಗೋದಿಲ್ಲ. ಹಾಗಾಗಿ ಧಾರಣೆ ಕೂಡ ಬಹಳ ಮುಖ್ಯ ಆಗಿದೆ. ಬಾಪ್ ಆಕರ್ ಮನುಷ್ಯೋं को देवता बनाने की सेवा करे और बच्चे कोई ಸೇವಾ ನ ಕರೆತು. ಬಾಬಾ ಹೇಳ್ತಾರೆ, ಭಗವಂತ ಬಂದಿದ್ದಾರೆ ತಾವೆಲ್ಲ ಮಕ್ಕಳ ಸೇವೆ ಮಾಡೋದಕ್ಕಾಗಿ, ಸೇವಾ ದೇವತಾ ಮಾಡೋದಕ್ಕಾಗಿ. ತಾವು ಕೂಡ ಅದೇ ಕಾರ್ಯದಲ್ಲಿನೇ ತೊಡಗಬೇಕಾಗಿದೆ. ಅನೇಕ ಆತ್ಮಗಳನ್ನ ದೇವತಾ ಮಾಡುವ ಕಾರ್ಯದಲ್ಲಿ. ಆ ಕಾರ್ಯದಲ್ಲಿ ತೊಡಗ್ಲೇ ಇಲ್ಲ ಅಂದ್ರೆ ಬಾಬಾ ಪ್ರಶ್ನೆ ಕೇಳ್ತಾರೆ, ಯಾಕ್ಯಾ ಕಾಮಕ್ಕೆ ಅಂತವ್ರು ಏನ್ ಕೆಲ್ಸಕ್ಕೆ ಬರ್ತಾರೆ ಅಂತ ಬಾಬಾ ಹೇಳ್ತಾರೆ. ತಂದೆಯ ಮಗುವಾಗಿ ತಂದೆಯ ಕಾರ್ಯದಲ್ಲಿ ತೊಡಗ್ಲೇ ಇಲ್ಲ, ಸೇವೆ ಮಾಡ್ಲೇ ಇಲ್ಲ ಅಂದ್ರೆ ಅಂತವ್ರು ಏನ್ ಕೆಲ್ಸಕ್ಕೆ ಬರ್ತಾರೆ ಅಂತ ಹೇಳಿ ಬಾಬಾ ಕೇಳ್ತಾರೆ. ಯಹ ದಿಲ್ ಪರ್ ಚಡೆ ಕೈ ಸಕ್ತೆ. ಅಂತವ್ರು ತಂದೆಯ ಹೃದಯವನ್ನ ಹೇಗೆ ಹೇರ್ಲಿಕ್ಕೆ ಸಾಧ್ಯ? ಯಾರು ಸರ್ವಿಸ್ ಮಾಡ್ತಾರೆ, ಸೇವೆ ಮಾಡ್ತಾರೆ ಅಂತವ್ರು ತಂದೆಯ ಹೃದಯವನ್ನ ಏರ್ಲಿಕ್ಕೆ ಸಾಧ್ಯ ಇದೆ. ಬಾಗಾತೆ ಡ್ರಾಮಾ ಮೇ ಮೇರಾ ಪಾರ್ಟ್ ಹಿ ರಾವಣ ರಾಜ್ಯ ಸೆ ಸಬ್ಕೋ ಚುಡಾನ. ಬಾಬಾ ಹೇಳ್ತಿದ್ದಾನೆ, ನನ್ನ ನಾಟಕದಲ್ಲಿ ನನ್ನ ಪಾತ್ರನೇ ಈ ರೀತಿ ಇದೆ, ರಾವಣ ರಾಜ್ಯದಿಂದ ಎಲ್ಲರನ್ನ ಮುಕ್ತ ಮಾಡೋದು. ಇದು ಬಾಬಾರವರ ಪಾತ್ರ. ಬಾಬಾ ಹೇಳ್ತಿದ್ದಾರೆ, ನನ್ನ ಪಾತ್ರ ರಾಮರಾಜ್ ಅವರು ರಾವಣ ರಾಜ್ ಭಾರತ್ ಮೇ ಹಿ ಗಾಯ ಹುವಾ ಹೈ. ರಾವಣ ರಾಜ್ಯ ಅನ್ನುವಂಥದ್ದು ಸ್ವರ್ಗ ಇತ್ತು ಅನ್ನೋದು ಭಾರತಕ್ಕಾಗಿನೇ ಗಾಯನ ಇದೆ. ಮತ್ತೆ ರಾವಣನನ್ನ ಸುಡುವಂಥದ್ದು, ರಾವಣ ಇದ್ದ ಅನ್ನುವಂಥದ್ದಕ್ಕೆ ಗಾಯನ ಕೂಡ ಭಾರತದಲ್ಲಿನೇ ಇದೆ.
ರಾಮರಾಜ್ಯ, ರಾವಣ ರಾಜ್ಯ, ಭಾರತಕ್ಕಾಗಿನೇ ಗಾಯನ ಇರೋದು. ಅಬ್ ರಾಮ್ ಕೋನ್ ಹೇ ಯಹ ಭಿ ಜಾನ್ತೆ ಹಿ ನಹಿ. ಗಾಯನ ಮಾಡ್ತಿದ್ದಾರೆ ರಾಮರಾಜ್ಯ ಬೇಕು, ರಾಮರಾಜ್ಯದಂತೆ ಭಾರತ ಆಗ್ಬೇಕು ಅಂತ ಹೇಳಿ. ಹಾಗಾದ್ರೆ ರಾಮ ಅಂದ್ರೆ ಯಾರು ಅನ್ನೋದಂತೂ ಯಾರು ತಿಳ್ಕೊಂಡಿಲ್ಲ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಗಾತೆ ಬಿ ಹೇ ಪತಿತ ಪಾವನ್ ಭಕ್ತೋಂ ಕಾ ಭಗವಾನ್ ಏಕ್ ಹೇ. ಹೀಗೆ ಎಲ್ಲರೂ ಆ ಭಗವಂತನಿಗಾಗಿ ಗಾಯನ ಮಾಡ್ತಾರೆ. ಪತಿತ ಪಾವನ, ನಮ್ಮೆಲ್ಲರ ರಾಮ ಅಂತೇಳಿ, ಭಗವಂತ ಅಂತೇಳಿ ಎಲ್ಲ ಭಕ್ತರು ಕರೀತಿದ್ದಾರೆ. ಕೇವಲ ಪದಗಳಲ್ಲಿ ಮಾತ್ರ, ಅಲ್ಲಿ ಭಾವನೆಯಿಂದ ಮಾತ್ರ. ಆದ್ರೆ ಅವ್ರು ಹೇಗಿದ್ದಾರೆ, ಅವ್ರು ಯಾವಾಗ ಬರ್ತಾರೆ, ಏನ್ ನಮಗೆ ಕಲ್ಸ್ಕೊಡ್ತಾರೆ, ಏನ್ ಕೊಡ್ತಾರೆ, ಇದಂತೂ ಯಾರಿಗೂ ಜ್ಞಾನನೇ ಇಲ್ಲ. ತೋ ಪೆಹ್ಲೆ ಪೆಹ್ಲೆ ಜೋ ಕೋಯಿ ಅಂದರ್ ಗುಸೆ ತೋ ಬಾಬ್ಕಾ ಪರಿಚಯಿತು. ಬಾಬಾ ಕೂಡ ಹೇಳ್ತಿದ್ದಾರೆ, ತಾವಂತೂ ಮೊಟ್ಟ ಮೊದಲು ತಂದೆಯ ಪರಿಚಯವನ್ನ ತಿಳಿಸ್ಕೊಡ್ಬೇಕಾಗಿದೆ. ಆದ್ಮಿ ಆದ್ಮಿ ದೇಖಕರ್ ಸಮಜಾನಾ ಚಾಹಿಯೆ. ಬಾಬಾ ಹೇಳ್ತಿದ್ದಾರೆ, ಆತ್ಮ ಆತ್ಮ ಅಂತ ಹೇಳಿ ತಿಳ್ಕೊಂಡು ತಿಳಿಸ್ಕೊಡ್ಬೇಕಾಗಿದೆ. ಬೇಹದ್ ಕಾ ಬಾಪ್ ಆತೆ ಹೇ ಬೇಹದ್ ಕಾ ಸುಖ ಕಾ ವರ್ಸಾತೇನೆ. ಬೇಹದ್ದಿನ ತಂದೆ ಬರೋದೇ ಬೇಹದ್ದಿನ ಆಸ್ತಿಯನ್ನ ಕೊಡುವುದಕ್ಕಾಗಿ. ಬಾಬಾ ಎಲ್ಲಾ ಆತ್ಮಗಳಿಗಾಗಿ ಆಸ್ತಿಯನ್ನ ಕೊಡ್ಲಿಕ್ಕೆ ಬಂದಿದ್ದಾರೆ. खुद कहते हैं कि मैं इस ब्रह्मा तन में पढ़ाकर राजयोग सिखलाता हूँ, यह पद ಪ್ರಾಪ್ತ ಕರಾತಾ ಹೂಂ. ಬಾಬಾ ಹೇಳ್ತಿದ್ದ, ನಾನು ಸ್ವತಃ ಬಾಬಾನ ಹೇಳ್ತಿದ್ದ, ನಾನು ಬ್ರಹ್ಮಾರವರ ತನುವಿನ ಮೂಲಕ ತಾವು ಮಕ್ಕಳಿಗೆ ರಾಜಯೋಗವನ್ನ ಕಲಿಸಿ ರಾಜ್ಯ ಪ್ರಾಪ್ತಿಯನ್ನ ಮಾಡಿಸ್ತಾ ಇದ್ದೇನೆ. ಇಸ್ ಮೆಡಲ್ ಮೇ ಸೆಕೆಂಡ್ ಕಿ ಸಮझाने है. ಸೆಕೆಂಡಿನಲ್ಲಿನೇ ಜ್ಞಾನವನ್ನ ತಿಳಿಸ್ಕೊಡ್ಬೋದು ಅಂತ ಬಾಬಾ ಹೇಳ್ತಿದ್ದಾರೆ. ಕಿತ್ತನಾ ಚೋಟ ಮೆಡಲ್ ಮೆಡಲ್ ಮೇ ಪರಂತು ಸಮझाने वाले बड़े ದೇಹಿ ಅಭಿಮಾನಿ ಚಾಹಿಯೆ. ಬಾಬಾ ಹೇಳ್ತಿದ್ದಾರೆ, ಜ್ಞಾನ ಹೇಳಲಿಕ್ಕೆ ಹೇಳುವವರು ಬಹಳ ದೇಹಿ ಅಭಿಮಾನಿ ಆಗಿರ್ಬೇಕಾಗಿದೆ. ಆತ್ಮಿಕ ಸ್ಥಿತಿಯಲ್ಲಿ ಇದ್ಕೊಂಡು ಜ್ಞಾನವನ್ನ ಹೇಳ್ಬೇಕಾಗಿದೆ. ಹೇಳುವವರ ಸ್ಥಿತಿ ಬಹಳ ಮುಖ್ಯ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಯಹ ಬಹುತ್ ಕಮ್ ಹೇ. ಹೀಗೆ ಆತ್ಮಾಭಿಮಾನಿಯಾಗಿ ದೇಹಿ ಅಭಿಮಾನಿಯಾಗಿ ಹೇಳುವಂತವ್ರು ಬಹಳ ಕಡಿಮೆ ಇದ್ದಾರೆ. ಯಹ ಮೆಹನತ್ ಕೊಯಿಸೆ ಪೌಂಚ್ತಿ ನಹಿ ಹೇ. ಇನ್ನು ಆ ಸ್ಥಿತಿ ಎಲ್ಲರಲ್ಲೂ ಬಂದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ರು. ಅದು ಪರಿಶ್ರಮದಿಂದ ಆ ಸ್ಥಿತಿ ಬರುತ್ತೆ, ಆತ್ಮಾಭಿಮಾನಿಯಾಗಿ ಹೇಳುವಂತ ಸ್ಥಿತಿ. इसलिए बाप कहते हैं चार्ट रख कर देखो सारे दिन में हम कितना ಟೈಮ್ ಯಾದ್ ಮೇ रहते हैं. ಬಾಬಾ ಅದಕ್ಕಾಗಿ ಹೇಳ್ತಿದ್ದಾರೆ, ಚಾರ್ಟ್ ಇಡಿ, ಯೋಗದ ಚಾರ್ಟ್. ಇಡೀ ದಿನದಲ್ಲಿ ನಾವು ಎಷ್ಟು ಸಮಯ ಬಾಬಾರವರನ್ನ ನೆನಪು ಮಾಡಿದ್ವಿ ಅನ್ನುವಂತ ಚಾರ್ಟ್ ಇಡಿ. ಸಾರಾ ದಿನ್ ಆಫೀಸ್ ಮೇ ಕಾಮ್ ಕರ್ತೆ ಯಾದ್ ಮೇ ರಹನಾ ಹೇ. ಇಡೀ ದಿನ ಆಫೀಸಲ್ಲಿ ಕೆಲಸ ಮಾಡ್ತಾ, ಮನೆಯಲ್ಲಿ ಕೆಲಸ ಮಾಡ್ತಾ, ಉದ್ಯೋಗ ವ್ಯವಹಾರ ಮಾಡ್ತಾ, ಬಾಬಾ ಹೇಳ್ತಾರೆ ತಂದೆಯ ನೆನಪಿನಲ್ಲಿನೇ ಇರ್ಬೇಕಾಗಿದೆ. ಇಡೀ ದಿನಕ್ಕಾಗಿ ನೆನಪಿನ ಚಾಟ್ ಇದೆ. ಕರ್ಮ ತೋ ಕರ್ನಾ ಹಿ ಹೇ. ಬಾಬಾ ಹೇಳ್ತಿದ್ರೆ ಕರ್ಮವನ್ನಂತೂ ಮಾಡ್ಲೇಬೇಕಾಗಿದೆ. ಕರ್ಮ ಮಾಡ್ತಾನು ಬಾಬಾರವ್ರನ್ನ ಹೆಚ್ಚು ನೆನಪು ಮಾಡ್ಬೇಕಾಗಿದೆ. ಯಹ ಯೋಗ ಮೇ ಬಿಟಾಕರ್ ಕಹತೆ ಹೇ ಬಾಪ್ ಕೋ ಯಾದ್ ಕರೋ. ಬಾಬಾ ಕೂಡ ಹೇಳ್ತಿದ್ರೆ, ಕೆಲವು ಸಾರಿ ಯೋಗದಲ್ಲಿ ಕೂಡಿಸಿ ಬಾಬಾರವರ ನೆನಪಿನಲ್ಲಿರ್ಬೇಕಾಗ ಕೂತ್ಕೊಂಡೇ ಯೋಗ ಮಾಡ್ಬೇಕಾಗತ್ತೆ. ಕೆಲವು ಸಾರಿ ಕರ್ಮ ಮಾಡ್ತಾನೂ ಯೋಗ ಮಾಡ್ಬೇಕು. ಎಲ್ಲಾ ಸಮಯನೂ ಕೂತ್ಕೊಂಡೇ ಯೋಗ ಮಾಡಕ್ ಆಗೋದಿಲ್ಲ, ಹಂಗಾದ್ರೆ ಸಮಯನೇ ಸಿಗೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಕರ್ಮ ಮಾಡ್ತಾನೂ ಯೋಗ ಮಾಡ್ಬೇಕಾಗಿದೆ. ಉಸ್ ಸಮಯ ಕರ್ಮ ತೋ ಕರ್ತೆ ಹಿ ನಹಿ. ಕೂತ್ಕೊಂಡು ಯೋಗ ಮಾಡ್ಬೇಕಾದ್ರೆ ಕರ್ಮ ಅಂತೂ ಮಾಡ್ತಾ ಇರೋದಿಲ್ಲ. ತುಮ್ಕೋ ತೋ ಕರ್ಮ ಕರ್ತೆ ಯಾದ್ ಕರ್ನಾ ಹೇ. ಹೀಗೆ ಕೂತ್ಕೊಂಡಲ್ಲೇ ಯೋಗ ಮಾಡುವಂತಿಲ್ಲ, ಯಾಕಂದ್ರೆ ತಾವು ಕರ್ಮ ಯೋಗಿಗಳು. ಕರ್ಮ ಮಾಡ್ತಾನೆ ಬಾಬಾರವರ ನೆನಪಿನಲ್ಲಿ ಇರ್ಬೇಕಾಗಿದೆ. ಇದ್ರದ ಅಭ್ಯಾಸ ಬಹಳ ಆಗ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಾರೆ. ಕರ್ಮ ಮಾಡ್ತಾ ಯೋಗದಲ್ಲಿರುವಂತ ಸ್ಥಿತಿ. ನಹಿತೋ ಬೈಟ್ನೆಕಿ ಆದತ್ ಪಡ್ ಜಾತಿ ಹೇ. ಇಲ್ಲಾಂದ್ರೆ ಬರೇ ಕೂತ್ಕೊಂಡೇ ಯೋಗ ಮಾಡ್ತೀರಂದ್ರೆ ಹೆಚ್ಚು ಸಮಯ ಕೂತ್ಕೊಂಡು ಯೋಗ ಮಾಡಕ್ ಆಗೋದಿಲ್ಲ, ಓಡಾಡ್ತಾ ಮಾಡ್ಬೇಕಾಗತ್ತೆ, ಕರ್ಮ ಮಾಡ್ತಾ ಮಾಡ್ಬೇಕಾಗತ್ತೆ. ಕೂತ್ಕೊಂಡಾಗಷ್ಟೇ ಯೋಗ, ಕೆಲಸ ಮಾಡ್ತಾ ಮರೆಯುವಂಥದ್ದು ಈ ಅಭ್ಯಾಸ ಇರಬಾರ್ದು ಅಂತ ಬಾಬಾ ಹೇಳ್ತಾರೆ. ಕರ್ಮ ಕರ್ತೆ ಯಾದ್ ಮೇ ರಹೆ ತಬ್ ಕರ್ಮಯೋಗಿ
ಸಿದ್ಧ ಹೋಂಗೆ. ಬಾಬಾ ಹೇಳ್ತಾರೆ ಕರ್ಮ ಮಾಡ್ತಾ ಬಾಬಾರವರ ನೆನಪಲ್ಲೇ ಇರ್ತೀರಂದ್ರೆ ಆಗ ನಿಮ್ಗೆ ಕರ್ಮ ಯೋಗಿ ಅನ್ನುವಂಥದ್ದು ಸಿದ್ಧ ಆಗತ್ತೆ. ಕರ್ಮ ಮಾಡ್ದೇನೆ ಬಾಬಾರವ್ರನ್ನ ಕೂತ್ಕೊಂಡಾಗ ಅಷ್ಟೇ ನೆನ್ಪು ಮಾಡ್ತೀವಿ ಅಂದ್ರೆ ನೀವು ಕರ್ಮ ಯೋಗಿ ಆಗೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಹಾಗಾಗಿ ತಾವು ಕರ್ಮ ಯೋಗಿ ಅನ್ನೋದನ್ನ ಸಿದ್ಧ ಮಾಡಿ ತೋರಿಸಿ. ಪಾರ್ಟ್ ತೋ ಜರೂರ್ ಬಜಾನಾ ಹೇ, ಪಾತ್ರ ಅಂತ ಅವಶ್ಯವಾಗಿ ಮಾಡ್ಲೇಬೇಕಾಗಿದೆ. ಇಸ್ಮೇ ಹಿ ಮಾಯಾ ವಿಘ್ನ ಡಾಲ್ತೆ ಹೇ. ಹೀಗೆ ಬಾಬಾ ಹೇಳ್ತಾರೆ ನೆನಪಿನಲ್ಲೇನೆ ಮಾಯಾ ವಿಘ್ನಗಳನ್ನ ಹಾಕೋದು. ಸಚ್ಚಾಯಿ ಸೇ ಚಾಟ್ ಬಿ ಕೊಯಿ ದಿಖಾತೆ ನಹಿ, ಸತ್ಯವಾಗಿ ಚಾಟ್ ಅಂತೂ ತೋರ್ಸೋದಿಲ್ಲ ಮಕ್ಕಳು ಅಂತ ಹೇಳಿ ಬಾಬಾ ಹೇಳ್ತಾರೆ. ಕರ್ಮ ಮಾಡ್ತಾ ಎಷ್ಟೆಷ್ಟು ನಿಮಿಷ ನೆನಪು ಮಾಡಿದ್ವಿ, ಜಾಸ್ತಿ ನೆನಪು ಮಾಡಿದ್ವು ಕಡಿಮೆ ನೆನಪು ಮಾಡಿದ್ವು, ಸಮಯ ಕರೆಕ್ಟ್ ಆಗಿ ಲೆಕ್ಕ ತೋರ್ಸೋದಿಲ್ಲ ಮಕ್ಕಳು ಅಂತ ಬಾಬಾ ಹೇಳ್ತಾರೆ. ಕೊಯಿ ಕೊಯಿ ಲಿಖತೆ ಹೇ आधा घंटा पौना घंटा याद में रहे, सो भी सवेरे ही याद में बैठते होंगे. ಕೆಲವು ಮಕ್ಕಳು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಾವಿಷ್ಟು ಗಂಟೆ ನೆನಪು ಮಾಡಿದ್ವಿ ಅಂತ ಹೇಳಿ ಬಾಬಾರವ್ರಿಗೆ ನೆನಪಿನ ಚಾಟ್ ತೋರಿಸ್ತಾ ಇರ್ತಾರೆ. ಬಾಬಾ ಹೇಳ್ತಾರೆ ಬೆಳಗ್ಗೆ ನೆನಪಿನಲ್ಲಿ ಕೂತ್ಕೋಬೇಕಾಗಿದೆ. ಭಕ್ತಿ ಮಾರ್ಗ ಮೇ ಬಿ ಸವೇರೆ ಉಟ್ಕರ್ ರಾಮ್ ಕಿ ಮಾಲಾ ಬೈಟ್ ಜಪತೆ ಹೇ. ಭಕ್ತರು ಸಹ ಬೆಳಗ್ಗೆ ಎದ್ದು ರಾಮ ಮಾಲೆಯನ್ನ ಜಪಿಸ್ತಾರೆ. ರಾಮ ರಾಮ ಕೃಷ್ಣ ಕೃಷ್ಣ ಶಿವ ಶಿವ ಅಂತೇಳಿ ಜಪಿಸ್ತಾ ಇರ್ತಾರೆ. ऐसे भी नहीं उस समय एक धुन से रहते हैं नहीं और भी बहुत ಸಂಕಲ್ಪ ಆತೆ रहेंगे. ಬಾಬಾ ಹೇಳ್ತಿದ್ರೆ ಅವ್ರಿಗೂ ಕೂಡ ಅವ್ರದ್ದೇ ನೆನಪಲ್ಲೇ ಇರ್ತಾರೆ, ಇಲ್ಲ ಅವ್ರಿಗೂ ಕೂಡ ಅನೇಕ ವಿಚಾರಗಳು. ಮಾಲೆ ಜಪಿಸ್ತಾ ಇದ್ರು ಕೂಡ ಕೆಲವು ಸಾರಿ ಬುದ್ಧಿ ಅಲ್ದಾಡ್ತಾ ಇರುತ್ತೆ. ಅಲ್ಲಿ ಇಲ್ಲಿ ಸಂಕಲ್ಪಗಳು ನಡೀತಾ ಇರ್ತವೆ. ತೀವ್ರ ಭಕ್ತೋಂಕು ಬುದ್ಧಿ ಕುಚ್ ಟಹರ್ತೆ ಹೇ. ಬಹಳ ತೀವ್ರ ಭಕ್ತಿ ಮಾಡೋರ್ಗೆ ಸ್ವಲ್ಪ ಬುದ್ಧಿ ಏಕಾಗ್ರ ಆಗ್ಬೋದು. ಎಲ್ಲಾ ಭಕ್ತರು ಈ ರೀತಿ ಮಾಲೆ ಜಪಿಸೋರೆಲ್ಲ ಬುದ್ಧಿ ಏಕಾಗ್ರತೆ ಇರುತ್ತೆ ಅಂತ ಹೇಳಿ ಅಲ್ಲ ಅಂತ ಬಾಬಾ ಹೇಳ್ತಾರೆ. ಭಕ್ತಿಯಲ್ಲೂ ಬಹಳ ತೀವ್ರ ಭಕ್ತಿ ಮಾಡೋರ್ಗೆ ಮಾತ್ರ ಸ್ವಲ್ಪ ಬುದ್ಧಿ ಏಕಾಗ್ರ ಆಗ್ಬೋದು ಅಂತ ಬಾಬಾ ಹೇಳ್ತಾರೆ. ಯತೋ ಹಿ ಅಜಪ ಅಜಪ ನಹಿ ನಹಿ ಬಾತ್ ಐನಾ, ಆದ್ರೆ ಇಲ್ಲಂತೂ ಅಜಪ ಜಪ ನೆನಪಲ್ಲಿ ಇರ್ಬೇಕಾಗಿದೆ. ಇದು ಹೊಸ ಮಾತಲ್ವಾ ಅಂತ ಹೇಳಿ ಬಾಬಾ ಹೇಳ್ತಾರೆ. ನಿರಂತರವಾಗಿ ತಂದೆಯನ್ನ ನೆನಪು ಮಾಡುವಂತಹ ಸ್ಥಿತಿ. ಗೀತಾ ಮೇ ಬಿ ಮನ್ಮನಾಭವ್ ಅಕ್ಷರ ಹೇ, ನನ್ನನ್ನೇ ನೆನಪು ಮಾಡಿ ಎನ್ನುವಂತ ಅಕ್ಷರ ಕೂಡ ಗೀತೆಯಲ್ಲಿದೆ. ಪರಂತು ಶ್ರೀಕೃಷ್ಣ ಕಾ ನಾಮ್ ದೇನೆ ಸೇ ಶ್ರೀಕೃಷ್ಣ ಕೋ ಯಾದ್ ಕರ್ ಲೇತೆ ಹೇ. ಗೀತೆಯಲ್ಲಿ ಕೃಷ್ಣನ ಹೆಸರು ಹಾಕಿರುವ ಕಾರಣ ಎಲ್ಲರೂ ದೇಹಧಾರಿ ಕೃಷ್ಣನನ್ನೇ ನೆನಪು ಮಾಡ್ತಾ ಇದ್ದಾರೆ. ಹಾಗಾಗಿ ಬಾಬಾ ಹೇಳ್ತಾರೆ ನನ್ನನ್ನ ಮರ್ತೋಗಿದ್ದಾರೆ, ನಿರಾಕಾರನನ್ನೇ ಮರ್ತೋಗಿದ್ದಾರೆ. ಕುಚ್ ಬಿ ಸಮಸ್ತೆ ನಹಿ ಹೇ. ಮನುಷ್ಯರು ಏನನ್ನು ಕೂಡ ತಿಳ್ಕೊಳ್ತಾ ಇಲ್ಲ. ಮೆಡಲ್ ಸಾತ್ ಮೇ ಜರೂರ್ ಹೋ बोलो बाप ब्रह्मा तन में बैठ समझाते हैं, हम उस बाप से ही प्राप्त करते हैं. ಬಾಬಾ ಕೂಡ ಬ್ರಹ್ಮಾರವರ ತನುವಿನಲ್ಲಿ ಕೂತ್ಕೊಂಡು ನಮ್ಗೆ ಜ್ಞಾನ ಹೇಳ್ತಿದ್ದಾರೆ ಅಂತ ತಂದೆಯಿಂದ ನಮಗೀಗ ಪ್ರಾಪ್ತಿ ಸಿಗ್ತಾ ಇದೆ, ರಾಜ್ಯ ಭಾಗ್ಯದ ಪ್ರಾಪ್ತಿ. ಮನುಷ್ಯಕ್ಕೂ ನ ಆತ್ಮ ಕಾ ನ ಪರಮಾತ್ಮ ಕಾ ಜ್ಞಾನ ಹೇ. ಮನುಷ್ಯರಿಗಂತೂ ಆತ್ಮನ ಜ್ಞಾನನೂ ಇಲ್ಲ, ಮತ್ತೆ ಪರಮಾತ್ಮನ ಜ್ಞಾನ ಕೂಡ ಇಲ್ಲ. ಹೀಗೆ ಬಾಬಾ ಹೇಳ್ತಾರೆ ಮನುಷ್ಯರು ಏನನ್ನೂ ಕೂಡ ತಿಳ್ಕೊಂಡಿಲ್ಲ, ಬುದ್ಧಿಹೀನರಾಗಿದ್ದಾರೆ, ಸ್ವಲ್ಪ ಕೂಡ ಜ್ಞಾನ ಇಲ್ಲ. ಸಿವಾಯೇ ಬಾಪ್ಗೆ ಯಹ ಜ್ಞಾನ ಕೊಯಿ ದೇನಾ ಸಕೆ. ಒಬ್ಬ ತಂದೆಯ ಹೊರತು ಈ ಜ್ಞಾನವನ್ನಂತೂ ಯಾರು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮನ ಜ್ಞಾನ, ಪರಮಾತ್ಮನ ಜ್ಞಾನ, ತಂದೆ ಅಲ್ಲದೆ ಯಾರಲ್ಲೂ ಕೂಡ ಜ್ಞಾನ ಇಲ್ಲ. ಯಹ ತ್ರಿಮೂರ್ತಿ ಶಿವ ಸಬ್ಸೆ ಮುಖ್ಯ ಹೇ. ತ್ರಿಮೂರ್ತಿ ಎಲ್ಲರಿಗಿಂತ ಮುಖ್ಯವಾಗಿರುವಂತವ್ರು. ಬಾಪ್ ಅವ್ರ ವರ್ಷ. ಬಾಬಾ ಕೂಡ ಹೇಳ್ತಾರೆ ತಂದೆ ಮತ್ತು ಆಸ್ತಿ ಇಷ್ಟನ್ನೇ ನೆನಪು ಮಾಡಿ. ಇಸ್ ಚಕ್ರಕ್ಕೂ ಸಮಜಾನ ತೋ ಬಹುತ್ ಸಹಜ. ಇಡೀ ಚಕ್ರವನ್ನ ತಿಳಿಸೋದಂತೂ ಸಹಜ ಇದೆ. ಪ್ರದರ್ಶಿನಿ ಸೆ ಬಿ ಪ್ರಜಾ ತೋ ಲಾಖೋ ಬಂತಿ ರಹತೆ ಹೇನಾ. ಪ್ರದರ್ಶನದಲ್ಲಿ ಈ ಚಿತ್ರಗಳ ಬಗ್ಗೆ ಜ್ಞಾನ ಹೇಳುವುದರಿಂದ ಲಕ್ಷಾಂತರ ಪ್ರಜೆಗಳನ್ನ ತಯಾರು ಮಾಡ್ಕೊಳ್ಬಹುದು. ಪ್ರದರ್ಶನದಲ್ಲೇ ನಿಮ್ಮ ಪ್ರಜೆಗಳನ್ನ ನೀವು ತಯಾರು ಮಾಡ್ಕೊಳ್ಬಹುದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ರಾಜ ತೋಡೆ ಹಿ ಹೋತೆ ಹೇ
ರಾಜ ರಾಜ ಹಾಗೆ ಆಗ್ಬಿಡ್ತಾರ ಅಂತ ಬಾಬಾ ಹೇಳ್ತಾರೆ. ಪ್ರಜೆಗಳನ್ನ ತಯಾರು ಮಾಡ್ಕೊಳ್ಬೇಕಾಗಿದೆ. ಒನೋಕಿ ಪ್ರಜಾ ತೋ ಕರೋಡೋं की अंदाज में होती है, प्रजा ढेर बनती है, बाकी राजा बनाने के लिए ಪುರುಷಾರ್ಥ ಕರ್ನಾ ಹೇ. ಅಂತಿಮದಲ್ಲಿ ಅಂತೂ ಎಲ್ಲರೂ ಪ್ರಜೆಗಳಾಗ್ಬಿಡ್ತಾರೆ, ಎಲ್ಲರಿಗೂ ತಂದೆಯ ಜ್ಞಾನ ಸಿಗ್ತಾ ಹೋಗುತ್ತೆ. ಹಾಗಾಗಿ ಕೋಟಿಯಲ್ಲಿ ಪ್ರಜೆಗಳಾಗ್ತಾರೆ, ಆದ್ರೆ ರಾಜರಾಗುವಂತ ಪುರುಷಾರ್ಥ ಕಡಿಮೆ ಸಂಖ್ಯೆಯಲ್ಲಿ ಮಾಡ್ತಾರೆ. ಹಾಗಾಗಿ ರಾಜ ಆಗುವಂತ ಪುರುಷಾರ್ಥನೆ ಮಾಡಿ, ಇದ್ರಲ್ಲಿದೆ ಪರಿಶ್ರಮ ಅಂತ ಹೇಳಿ ಬಾಬಾ ಹೇಳ್ತಾರೆ. ಪ್ರಜೆಗಳಾಗೋದ್ರಲ್ಲಿ ಪರಿಶ್ರಮ ಇಲ್ಲ, ಪ್ರಜೆಗಳನ್ನ ಮಾಡ್ಕೊಳ್ಳೋದ್ರಲ್ಲಿ ಪರಿಶ್ರಮ ಇದೆ, ರಾಜ ಆಗೋದ್ರಲ್ಲಿ ಪರಿಶ್ರಮ ಇದೆ. ಜೋ ಜಾಸ್ತಿ ಸರ್ವಿಸ್ ಕರ್ತೆ ಹೇ ವೇ ಜರೂರ್ ಊಂಚ್ ಪದ ಪಾಯಂಗೆ. ಯಾರು ಹೆಚ್ಚು ಸರ್ವಿಸ್ ಮಾಡ್ತಾರೆ, ಯಾರು ಹೆಚ್ಚು ಅನ್ಯರಿಗೆ ಜ್ಞಾನವನ್ನ ತಿಳಿಸ್ತಾರೆ, ಅನೇಕರನ್ನ ಪ್ರಜೆಗಳನ್ನಾಗಿ ಮಾಡ್ತಾರೆ, ಅವ್ರಿಗೆ ಶ್ರೇಷ್ಠ ಪದವಿ ಅಂತ ಬಾಬಾ ಹೇಳ್ತಾರೆ. ಕೊಯಿ ಬಚ್ಚೋं को ಸರ್ವಿಸ್ ಕಾ ಬಹುತ್ ಶೌಕ್ ಹೇ. ಕೆಲವ್ರ ಮಕ್ಕಳಿಗೆ ಬಹಳಷ್ಟು ಸೇವೆಯ ಆಸಕ್ತಿ ಇದೆ. ಬಹಳ ಜನರಿಗೆ ನಾವು ಸೇವೆ ಮಾಡ್ಬೇಕು, ಜ್ಞಾನ ಹೇಳ್ಬೇಕು, ತಂದೆಯ ಸಂದೇಶ ತಲುಪಿಸ್ಬೇಕು, ಅವ್ರನ್ನೂ ಸುಖಿಯನ್ನಾಗಿ ಮಾಡ್ಬೇಕು, ಅವ್ರಿಗೂ ಸ್ವರ್ಗದ ನಿವಾಸಿಯನ್ನಾಗಿ ಮಾಡ್ಬೇಕನ್ನುವಂತ ಆಸಕ್ತಿ ಇದೆ. कहते हैं नौकर छोड़ दे दाने दाने लिए तो ಖಾನೆ ಕೆ ಲಿಯೇ ತೋ ಹೈ. ಕೆಲವ್ರು ಹೇಗೆ ಹೇಳ್ತಾರಂತ, ನಮ್ಗಂತೂ ಊಟಕ್ಕೇನು ಕೊರತೆ ಇಲ್ಲ, ಏನು ನೌಕರಿಗೆಲ್ಲ ಬಿಟ್ಟು ಬಾಬಾರವರ ಸೇವೆಯಲ್ಲೇ ತೊಡ್ಕೊಂಡ್ಬಿಡ್ಬೇಕು, ಈ ವಿಚಾರ ಕೂಡ ಆಸಕ್ತಿ ಇರೋರ್ಗೆ ಬರುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬ್ ಕಾ ಬನ್ ಗಯೆ ತೋ ಶಿವ ಬಾಬಾ ಕಿ ಹಿ ಪರಿಚಯ ಪರಿವರ್ಶ ಲೇಂಗೆ. ಬಾಬಾ ಕೂಡ ಹೇಳ್ತಿದ್ದಾರೆ, ತಂದೆಯ ಮಗು ಆಗ್ಬಿಡ್ತೀರಂದ್ರೆ ತಂದೆಗೆ ಬಲಿಹಾರಿ ಆಗ್ಬಿಡ್ತೀರಿ. ಪರಂತು ಬಾಬಾ कहते हैं मैंने वानप्रस्थ में ಪ್ರವೇಶ ಕಿಯಾ है ना. ಬಾಬಾ ಕೂಡ ಹೇಳ್ತಿದ್ದ, ನಾನು ಇವರಲ್ಲಿ ಪ್ರವೇಶ ಆಗಿರೋದು ವಾನಪ್ರಸ್ಥ ಸ್ಥಿತಿಯಲ್ಲಿದ್ದಾಗ. ಮಾತಾಯೇ ಬಿ जवान है तो घर में रहते दोनों सर्विस करनी है. ಬಾಬಾ ಕೂಡ ಹೇಳ್ತಿದ್ದಾರೆ, ಮಾತೆ ಇರ್ತಾವ, ಮನೆಯಲ್ಲಿದ್ದು ಕೆಲಸವನ್ನು ಮಾಡ್ತಾ ಸೇವೆ ಕೂಡ ಮಾಡ್ಬೋದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬಾ ಹರ್ ಏಕಕ್ಕೆ ಸರ್ಕಮ್ಸ್ಟೆನ್ಸ್ ಕೋ ದೇಖ್ ರಾಯ್ ದೇತೆ ಹೇ. ಯಾರ್ಯಾರು ಏನೇನ್ ಸೇವೆ ಮಾಡ್ಬೇಕು, ಅವರ ಮನೆಯ ವಾತಾವರಣ, ಪರಿಸರ ಎಲ್ಲವನ್ನ ನೋಡಿ ಬಾಬಾ ಅವ್ರಿಗೆ ಸಲಹೆ ಕೊಡ್ತಾರೆ. ಮಾತೆಯರು ಹೆಂಗ ಸೇವೆ ಮಾಡ್ಬೇಕು, ಅಣ್ಣಂದ್ರೆ ಯಾವ ರೀತಿ ಸೇವೆ ಮಾಡ್ಬೇಕು, ಕುಮಾರಿಯರು ಯಾವ ರೀತಿ ಸೇವೆ ಮಾಡ್ಬೇಕು, ನಿಮ್ಮ ಮೇಲೆ ಯಾರಾದ್ರೂ ಡಿಪೆಂಡ್ ಆಗಿದ್ರೆ ನೌಕರಿ ಮಾಡ ಅಂತ ಹೇಳ್ತಾರೆ. ಯಾರು ಡಿಪೆಂಡ್ ಇಲ್ಲ ಅಂತಂದ್ರೆ ಎಲ್ಲ ಬಿಟ್ಟು ಬಾಬಾರವ್ರ ಸೇವೆಯಲ್ಲಿ ತೊಡಗ್ರಿ ಅಂತ ಹೇಳಿ ಬಾಬಾ ಸಲಹೆ ಕೊಡ್ತಾರೆ. ಹೀಗೆ ವಾತಾವರಣವನ್ನ ಮತ್ತೆ ಪರಿಸ್ಥಿತಿಯನ್ನ ನೋಡಿ ಬಾಬಾ ಎಲ್ಲರಿಗೂ ಸಲಹೆ ಕೊಡ್ತಾರೆ, ಎಲ್ಲರಿಗೂ ಒಂದೇ ರೀತಿ ಸಲಹೆ ಕೊಡೋದಿಲ್ಲ. ಶಾದಿ ಆದಿ ಕೆ ಲಿಯೇ ಹಿ ಅಗರ್ अलाउ न करे तो हंगामा हो जाए, इसलिए हर एक का हिसाब किताब देख ರಾಯ್ ದೇತೆ ಹೇ. ಬಾಬಾ ಹೇಳ್ತಿದ್ದಾರೆ, ಕೆಲವು ಸಾರಿ ವಿವಾಹಗಳಿಗೆ ಕಳಿಸ್ಲಿಲ್ಲ ಅಂತಂದ್ರೆ, ಹೋಗ್ಲಿಲ್ಲ ಅಂತಂದ್ರೆ ಎಷ್ಟು ಗಲಾಟೆಗಳಾಗ್ಬಾರ್ದು. ಅದಕ್ಕಾಗಿ ಕೆಲವ್ರು ಹೋಗ್ರಿ ಅಂತ ಹೇಳಿ ಬಾಬಾ ಪರ್ಮಿಷನ್ ಕೊಡ್ತಾರೆ, ಕೆಲವ್ರಿಗೆ ಹೋಗ್ಬೇಡಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಕುಟುಂಬದಲ್ಲಿರ್ತಾರೆ, ಗೃಹಸ್ಥದಲ್ಲಿರ್ತಾರೆ, ಅವ್ರಿಗೆಲ್ಲ ಮದುವೆ ವಿವಾಹಗಳಿಗೆಲ್ಲ ಹೋಗ್ರಿ ಅಂತ ಬಾಬಾ ಸಜೆಷನ್ ಕೊಡ್ತಾರೆ. ಕುಮಾರಿಯರಿಗಾಗಿ ಹೋಗ್ಬೇಡಿ ಅಂತ ಹೇಳಿ ಹೇಳ್ತಿರ್ತಾರೆ. ಹೀಗೆ ಬಾಬಾ ಎಲ್ಲರಿಗೂ ಒಂದೇ ರೀತಿಯಾಗಿ ಸಲಹೆ ಕೊಡೋದಿಲ್ಲ, ಅವರವರ ಸ್ಥಿತಿ ವಾತಾವರಣ ನೋಡ್ಕೊಂಡು ಬಾಬಾ ಹೇಳ್ತಾರೆ. ಉಸ್ ಬಾಪ್ ಸೆ ತುಮ್ಕೋ ಕ್ಯಾ ಮಿಲೇಗಾ, दुल चाहिए यह तो सब ಮಿಟ್ಟಿ ಮೇ ಮಿಲ್ ಜಾನಾ ಹೇ. ಬಾಬಾ ಹೇಳ್ತಾರೆ, ಆ ಲೌಕಿಕ ತಂದೆಯಿಂದ ಅಂತೂ ತಮ್ಗೇನ್ ಸಿಗುತ್ತೆ, ಏನು ಸಿಗೋದಿಲ್ಲ, ಎಲ್ಲ ಮಣ್ಣಲ್ಲಿ ಮಣ್ಣಾಗೋದಿದೆ. ದಿನ ಪ್ರತಿದಿನ ಟೈಮ್ ಕಮ್ ಹೋ ಜಾತಾ ಹೇ. ಬಾಬಾ ಹೇಳ್ತಾರೆ, ದಿನ ಪ್ರತಿದಿನ ಸಮಯ ಕಡಿಮೆ ಆಗ್ತಾ ಹೋಗ್ತಾ ಇದೆ, ತಾವು ಪುರುಷಾರ್ಥ ಹೆಚ್ಚು ಮಾಡ್ಬೇಕಾಗಿದೆ. ಕೊಯಿ ಸಮಜ್ತೆ ಹೇ ಹಮಾರಿ ಮಿಲ್ಕಿಯತ್ ಕೆ ಬಚ್ಚೆ ವಾರಿಸ್ ಬನೆಂಗೆ. ಕೆಲವರು ತಿಳ್ಕೊಳ್ತಾರಂತೆ, ನಮ್ಮ ಆಸ್ತಿಗೆ ಮಕ್ಕಳು ವಾರಸ್ದಾರರಾಗ್ತಾರೆ, ಸಂಪಾದನೆ ಮಾಡಿ ಇಡ್ಬೇಕು, ಮಕ್ಕಳು ಮೊಮ್ಮಕ್ಕಳು ತಿಂತಾರೆ ಅಂತೇಳಿ. ಬಾಬಾ ಹೇಳ್ತಾರೆ, ಅದು ಯಾವುದು ಆಸೆ ಇಟ್ಕೊಳ್ಬೇಡಿ, ಎಲ್ಲವೂ ಮಣ್ ಪಾಲಾಗೋದಿದೆ. ಪರಂತು ಬಾಬ್ कहते हैं कुछ भी मिलने का नहीं है, ಯಾರಿಗೂ ಏನು ಸಿಗೋದೇ ಇಲ್ಲ, ಎಲ್ಲದೂ ನಾಶ ಆಗೋದಿದೆ. ಸಾರಿ ಮಿಲ್ಕಿಯತ್
सारी मिल्कियत का, का, काका में मिल जाएगा। यह समझने की ಪಿಚಾಡಿ ವಾಲೆ ಖಾಯಂಗೆ. ಬಾಬಾ ಹೇಳ್ತಾರೆ ನಮ್ಮ ಹಿಂದೆ ಬರೋರೆಲ್ಲ ತಿಂತಾರೆ, ನಮ್ಮ ಹಿಂದಿನವ್ರು ತಿಂತಾರೆ ಅಂತ ಹೇಳಿ ತಿಳ್ಕೊಳ್ಬೇಡಿ. ಎಲ್ಲವೂ ಮಣ್ಪಾಲಾಗೋಲಿದೆ. ಧನ್ವಾನ್ ಕಾ ಧನ್ ಖತಮ್ ಹೋನೆ ಮೇ ಕೊಯಿ ಧೀರೆ ನೈ ಲಗ್ತಿ. ಧನವಂತರ ಧನ ಸಮಾಪ್ತಿ ಆಗೋದ್ರಲ್ಲಿ ಹೆಚ್ಚು ಸಮಯ ಇಡೋದಿಲ್ಲ. ಬಲೆ ಸಂಪಾದನೆ ಮಾಡ್ಲಿಕ್ಕೆ ಹೆಚ್ಚು ಸಮಯ ಕೊಟ್ಟಿದ್ದೀರಿ, ಎಷ್ಟು ವರ್ಷಗಳಿಂದ ಸಂಪಾದನೆ ಮಾಡಿಟ್ಟಿದ್ರಿ, ಆದ್ರೆ ಅದು ನಾಶ ಆಗೋದ್ರಲ್ಲಿ ಸಮಯ ಹಿಡಿಸೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಒಂದು ಸೆಕೆಂಡ್ ನಲ್ಲಿ ಎಲ್ಲವೂ ಸಮಾಪ್ತಿ ಆಗತ್ತೆ. ಮೌತು ತೋ ಸಾಮ್ನೆ ಖಡಾ ಹೇ. ಹಾಗಾಗಿ ಸಾವಂತೂ ಸಮ್ಮುಖದಲ್ಲಿ ನಿಂತಿದೆ. ಕೊಯಿ ಬಿ ವರ್ಷಾಲೇ ನಹಿ ಸಕ್ಕೆ. ಬಾಬಾ ಹೇಳ್ತಿದ್ರೆ ಯಾರು ಕೂಡ ನಿಮ್ಮ ಆಸ್ತಿಯನ್ನ ತೆಗೆದುಕೊಳ್ಳೋದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಎಲ್ಲರ ಸಾವು ಬರೋದಿದೆ. ಬಹುತು ತೊಡೆ ಜೋ ಪೂರಿ ರೀತಿ ಸಮಸ್ಸಕ್ತೆ. ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ ಬಾಬಾ ಹೇಳುವ ಜ್ಞಾನವನ್ನ ಸಂಪೂರ್ಣ ತಿಳ್ಕೊಳ್ಳುವಂತವ್ರು. ಎಲ್ರು ಒಂದೇ ರೀತಿ ತಿಳ್ಕೊಳ್ಳೋದಿಲ್ಲ, ತಿಳ್ಕೊಳ್ಳೋದ್ರಲ್ಲೇ ವಿನಾಶ ಆಗೋಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಜಾಸ್ತಿ ಸರ್ವಿಸ್ ಕರ್ನೆ ವಾಲೆ ಹಿ ಊಂಚ್ ಪದ ಪಾಯಂಗೆ. ಯಾರು ಹೆಚ್ಚು ಸರ್ವಿಸ್ ಅನ್ನ ಮಾಡ್ತಾರೆ, ಸೇವೆ ಮಾಡ್ತಾರೆ, ಅವರಿಗಾಗಿ ಶ್ರೇಷ್ಠ ಪದವಿ ಅಂತ ಬಾಬಾ ಹೇಳ್ತಿದ್ದಾರೆ. ತೋ ಉನ್ಕೋ ರಿಗಾರ್ಡ್ ಭಿ ರಖನಾ ಚಾಹಿಯೆ, ಇನ್ಸೆ ಸಿಕ್ನಾ ಹೇ. ಯಾರು ಒಳ್ಳೆ ಸೇವಾಧಾರಿ ಇದ್ದಾರೆ ಅವರಿಗಾಗಿ ಗೌರವ ಇಟ್ಕೊಳ್ಬೇಕಾಗಿದೆ, ಅವರನ್ನ ನೋಡಿ ಕಲಿಬಹುದು ಅಂತ ಹೇಳಿ ಬಾಬಾ ಹೇಳ್ತಾರೆ. 21 ಜನ್ಮೋ ಕೆ ಲಿಯೆ 21 ಜನ್ಮೋ ಕೆ ಲಿಯೆ ರಿಗಾರ್ಡ್ ರಖನಾ ಪಡೆ. 21 ಜನ್ಮಗಳಿಗಾಗಿ ತಮ್ಗೆ ಗೌರವ ಸಿಗುವಂತದ್ದಿದೆ, ಶ್ರೇಷ್ಠ ಪದವಿ ಸಿಗೋದಿದೆ. ಆಟೋಮೆಟಿಕ್ ಜರೂರ್ ಯಹ ಊಂಚ್ ಪದ ಪಾಯಂಗೆ. ಯಾರು ಸೇವೆ ಮಾಡ್ತಾರೆ ಅವ್ರಿಗೆ ಅವಶ್ಯವಾಗಿ ಬಾಬಾ ಹೇಳ್ತಾರೆ ಆಟೋಮೆಟಿಕ್ ಆಗಿ ಅವ್ರಿಗೆ ಶ್ರೇಷ್ಠ ಪದವಿ ಸಿಕ್ಬಿಡುತ್ತೆ. ತೋ ರಿಗಾರ್ಡ್ ತೋ ಜಹಾ ತಹ ರಹನ ಹಿ ಹೇ. ಹಾಗಾಗಿ ಅವ್ರಿಗಂತೂ ಅಷ್ಟು ಜನ್ಮಕ್ಕಾಗಿ ಶ್ರೇಷ್ಠ ಪದವಿ ಸಿಗುವ ಕಾರಣ ಗೌರವ ಸಿಕ್ಕೇ ಸಿಗುತ್ತೆ, ಪೂಜನೀಯ ಆಗ್ತಾರೆ. ಖುದ್ ಬಿ ಸಮಜ್ ಸಕ್ತೆ ಹೇ ಜೋ ಮಿಲಾ ಸೋ ಅಚ್ಚಾ ಹೇ. ಅವ್ರು ಈ ರೀತಿ ಇರ್ತಾರೆ, ಕೆಲವ್ರು ಈ ರೀತಿನೂ ಪುರುಷಾರ್ಥ ಮಾಡ್ತಾರೆ. ಏನ್ ಸಿಗುತ್ತೋ ಅದು ಸಿಗ್ಲಿ ಬಿಡು, ಸ್ವರ್ಗದಲ್ಲಂತೂ ಹೋಗ್ತೀವಲ್ಲ, ಶ್ರೇಷ್ಠ ಪದವಿ ಆದ್ರೇನು ಪ್ರಜಾ ಪದವಿ ಆದ್ರೇನು ಅದ್ರಲ್ಲೇ ಸಾಕು ಅನ್ನೋರು ಕೂಡ ಇದ್ದಾರೆ ಅಂತ ಬಾಬಾ ಹೇಳ್ತಾರೆ. ಇಸ್ಮೇ ಹಿ ಖುಷ್ ಹೋತೆ ಹೇ. ಇದರಲ್ಲಿನೇ ಅವ್ರು ಖುಷಿ ಆಗ್ಬಿಡ್ತಾರೆ, ನಾವು ಸ್ವರ್ಗಕ್ಕೆ ಹೋಗ್ತಿದೀವಲ್ಲ ಅನ್ನೋದ್ರಲ್ಲಿ. ಆದ್ರೆ ಬಾಬಾ ಅದ್ರಲ್ಲೇ ಖುಷಿ ಆಗ್ಬೇಡಿ, ಶ್ರೇಷ್ಠ ಪದವಿನೇ ಪಡ್ಕೊಳ್ಳಿ, ಸರ್ವಿಸ್ ಮಾಡಿ 21 ಜನ್ಮದ ಶ್ರೇಷ್ಠ ಪದವಿನೇ ಪಡ್ಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ಬೇಹದ್ ಕಿ ರಾಜಾಯಿ ಕೆ ಲಿಯೆ ಪಡಾಯಿ ಅವ್ರ ಸರ್ವಿಸ್ ಪರ್ ಪೂರಾ ಅಟೆನ್ಷನ್ ಚಾಹಿಯೆ. ಬೇಹದ್ದಿನ ರಾಜ್ಯ ಭಾಗ್ಯವನ್ನ ಪಡ್ಕೊಳ್ಳಿಕ್ಕೆ ವಿದ್ಯೆ ಮತ್ತು ಸರ್ವಿಸ್ ಕಡೆಗೆ ಗಮನ ಇರ್ಲಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. यह ही बेहद की पढ़ाई, यह राजधानी ಸ್ಥಾಪನ್ ಹೋ ರಹಿ ಹೇ. ಇದು ಬೇಹದ್ದಿನ ವಿದ್ಯೆ ಆಗಿದೆ. ಬೇಹದ್ದಿನ ವಿದ್ಯೆ, ಬೇಹದ್ದಿನ ರಾಜ್ಯ ಪದವಿಯನ್ನ ಪಡ್ಕೊಳ್ಳೋದಕ್ಕಾಗಿ. ಇಸ್ ಪಢಾಯಿ ಸೆ ಯಹ ತುಮ್ ಪಡ್ಕರ್ ಪ್ರಿನ್ಸ್ ಬಂತೆ ಹೋ. ಈ ಬೇಹದ್ದಿನ ವಿದ್ಯೆಯನ್ನ ಓದಿ ತಾವು ರಾಜಕುಮಾರರಾಗ್ತಾ ಇದ್ರಿ. ಕೊಯಿ ಭಿ ಮನುಷ್ಯ ಧನ್ ದಾನ್ ಕರ್ತೆ ಹೇ ತೋ ಭಿ ರಾಜಾ ಕೆ ಪಾಸ್ ವ ಸೌಕಾರೋ ಕೆ ಪಾಸ್ ಜನ್ಮ ಲೇತೆ. ಬಾಬಾ ಹೇಳ್ತಿದ್ರು ಭಕ್ತಿ ಮಾರ್ಗದಲ್ಲಿ ಏನಾದ್ರೂ ಧನ ದಾನ ಮಾಡಿದ್ರೆ ಲೌಕಿಕದಲ್ಲಿ ಅವರು ಬಲೆ ಶ್ರೀಮಂತರ ಮನೆಯಲ್ಲಿ ರಾಜ ಕುಟುಂಬದಲ್ಲಿ ಹೋಗಿ ಜನ್ಮ ಪಡ್ಕೊಳ್ಬಹುದು. ಪರಂತು ವಹಾಹಿ ಅಲ್ಪಕಾಲಿಕ ಸುಖ, ಅಲ್ಲಿ ಒಂದು ಜನ್ಮಕ್ಕಾಗಿ ಅಲ್ಪ ಕಾಲದ ಸುಖ ಸಿಕ್ತು. तो इस पढ़ाई पर बहुत अटेंशन देना चाहिए. ಆದ್ರೆ ಈ ವಿದ್ಯೆ ಕಡೆಗೆ ಬಹಳ ಗಮನ ಕೊಡಿ. ಯಾಕೆಂದ್ರೆ ಈ ವಿದ್ಯೆಯಿಂದ ತಾವು ರಾಜಕುಮಾರರಾಗ್ತಿದ್ದೀರಿ. 21 ಜನ್ಮಕ್ಕಾಗಿ ಶಾಶ್ವತವಾದ ಸುಖವನ್ನ ಪಡ್ಕೊಳ್ತಾ ಇದ್ದೀರಿ ಅಂತ ಬಾಬಾ ಹೇಳ್ತಿದ್ದಾರೆ. ಸರ್ವಿಸ್ ಕಾ ಫಿಕರ್ ರಹನಾ ಚಾಹಿಯೆ. ಸೇವೆಯ ಆಸಕ್ತಿ ಕೂಡ ಇರ್ಬೇಕಾಗಿದೆ. ಹಮ್ ಅಪ್ನೆ ಗಾಂವ್ ಮೇ ಜಾಕರ್ ಸರ್ವಿಸ್ ಕರೆ. ನಾವ್ ಎಲ್ಲೆಲ್ಲಿ ಹೋಗಿ ಸೇವೆ ಮಾಡ್ಬೇಕು ಅದರದ್ದು ಇಚ್ಛೆ ಆಸಕ್ತಿ ಇರ್ಬೇಕಾಗಿದೆ. ನಮ್ಮ ಊರುಗಳಲ್ಲಿ ನಮ್ಮ ಓಣಿಗಳಲ್ಲಿ ನಾವು ಸರ್ವಿಸ್ ಮಾಡ್ಬೇಕಾಗಿದೆ. ಬಹುತೋಂ ಕಾ ಕಲ್ಯಾಣ ಹೋ ಜಾಯೇಗ. ನಮ್ಮ ಹಳ್ಳಿಗಳ ಸೇವೆ ಮಾಡೋದ್ರಿಂದ, ನಮ್ಮ ಓಣಿಯಲ್ಲಿರೋ ಸೇವೆ ಮಾಡೋದ್ರಿಂದ, ನಮ್ಮ ಊರಿನ ಸೇವೆ ಮಾಡೋದ್ರಿಂದ ಅನೇಕರ ಕಲ್ಯಾಣ ಆಗುತ್ತೆ ಅಂತ ಹೇಳಿ ತಿಳ್ಕೊಳ್ಬೇಕಾಗತ್ತೆ. ಬಾಬ್ ಜಾನ್ತೆ ಹೇ ಸರ್ವಿಸ್ ಕಾ ಶೌಕ್ ಅಜೂನ್ ಕೊಯಿ ಮೇ ಹೈ ನಹಿ. ಆದ್ರೆ ಬಾಬಾ ಹೇಳ್ತಿದ್ದಾರೆ ಹೆಚ್ಚಾಗಿ ಸರ್ವಿಸ್ ನ ಆಸಕ್ತಿ ಇನ್ನು ಯಾರಲ್ಲಿ ಕಾಣಿಸ್ತಾ ಇಲ್ಲ. ಲಕ್ಷಣ್ ಬಿ ತೋ
ಅಚ್ಚಾ ಚಾಯಿನ ಸೇವೆಯ ಲಕ್ಷಣ ಕಾಣಿಸ್ಬೇಕಲ್ವಾ ಅಂತ ಬಾಬಾ ಹೇಳ್ತಾರೆ. ಸೇವಾ ಆಸಕ್ತಿ, ಸೇವೆಯ ಲಕ್ಷಣ ಕಾಣ್ಬೇಕಾಗಿದೆ, ಆದ್ರೆ ಇನ್ನೂ ಕಾಣ್ತಾ ಇಲ್ಲ, ಇನ್ನೂ ಖುಷಿ ನಶೆ ಏಸ್ಕೊಂಡಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ऐसे नहीं कि डिसर्विस कर और ही यज्ञ का भी नाम बदनाम करे और अपना ही नुकसान कर देंगे. ಬಾಬಾ ಹೇಳ್ತೀರಿ, ಈ ರೀತಿ ಎಲ್ಲ ಡಿ ಸರ್ವಿಸ್ ಅಂತೂ ಮಾಡುವಂತಿಲ್ಲ. ಡಿ ಸರ್ವಿಸ್ ಮಾಡ್ತೀರಂದ್ರೆ ತಮ್ಮ ನಷ್ಟವನ್ನ ತಾವೇ ಮಾಡ್ಕೊಳ್ತೀರಿ. ಯಜ್ಞದ ಹೆಸರನ್ನ ಕೆಡಿಸೋರಾದ್ರೆ ಬಹಳ ನಷ್ಟ ಮಾಡ್ಕೊಳ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. बाप तो हर बात की बाप तो हर बात के लिए ही अच्छी ರೀತಿ ಸಮझाते हैं. ಬಾಬಾರವರಂತೂ ಪ್ರತಿಯೊಂದು ಮಾತಿನ ಬಗ್ಗೆ ತಿಳುವಳಿಕೆಯನ್ನ ಕೊಡ್ತಿದ್ದಾರೆ. ಸರ್ವಿಸ್ ಮಾಡಿದ್ರೆ ಏನ್ ಪ್ರಾಪ್ತಿ ಆಗತ್ತೆ, ಡಿ ಸರ್ವಿಸ್ ಮಾಡಿದ್ರೆ ಏನ್ ಪ್ರಾಪ್ತಿ ಆಗತ್ತೆ, ಬಾಬಾ ಎಲ್ಲದರದ್ದು ಜ್ಞಾನ ಹೇಳ್ತಿದ್ದಾರೆ. मेडल्स आदि के लिए ही इतना आने रहते हैं, होना रहता है, फिर समझ जाता है. ड्रामा अनुसार धीरे पढ़ते हैं, धैर्य पढ़ते हैं. यह लक्ष्मी नारायण का ಟ್ರಾನ್ಸ್ಲೇಷನ್ ಚಿತ್ರ ಬಿ ಫಸ್ಟ್ ಕ್ಲಾಸ್ ಹೇ. ಬಾಬಾ ಕೂಡ ಹೇಳ್ತಿದ್ದಾರೆ, ಲಕ್ಷ್ಮೀ ನಾರಾಯಣರ ಚಿತ್ರ, ಶ್ರೇಷ್ಠ ಪದವಿಯನ್ನ ಪ್ರಾಪ್ತಿ ಮಾಡ್ಕೊಂಡಿರೋರ ಚಿತ್ರ, ಟ್ರಾನ್ಸ್ಲೇಟ್ ಚಿತ್ರ ಇರ್ಬೇಕು, ಇದು ಬಹಳ ಚೆನ್ನಾಗಿರ್ಬೇಕು ಅಂತ ಬಾಬಾ ಹೇಳ್ತಾರೆ. ಇದು ಗುರಿ ಉದ್ದೇಶದ ಚಿತ್ರ. ಈ ವಿದ್ಯೆಯಿಂದ ಈ ಪದವಿ ಆಗತ್ತೆ, ಹಾಗಾಗಿ ಆ ಚಿತ್ರ ಚೆನ್ನಾಗಿರ್ಬೇಕು ಅಂತ ಬಾಬಾ ಹೇಳ್ತಾರೆ. ಪರಂತು ಬಚ್ಚೋं पर आज बृहस्पति की दिशा तो कल फिर ರಾಹು ಕಿ ದಶಾ बैठ जाती है. ಇದು ಬೃಹಸ್ಪತಿಯ ದಶ ಇದ್ರೆ ಮತ್ತೆ ನಾಳೆಗೆ ರಾಹುವಿನ ದಶೆಯಲ್ಲೇ ಹೊರಟೋಗ್ಬಿಡ್ತಾರೆ. ಸ್ಥಿತಿಯಲ್ಲಿ ಡಗ್ಮಗ ಆಗ್ತಾ ಇರುತ್ತೆ, ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಹಾಗಾಗಿ ಗುರಿ ಉದ್ದೇಶವನ್ನ ನೋಡ್ತಾ ಇರ್ರಿ ಅಂತ ಬಾಬಾ ಹೇಳ್ತಿದ್ದಾರೆ. ಡ್ರಾಮಾ ಮೇ ಶಿಕ್ಷಾ ಸಾಕ್ಷಿ ಹೋ ಪಾಠ देखना होता है. ನಾಟಕದಲ್ಲಿ ಸಾಕ್ಷಿಯಾಗಿ ತಮ್ಮ ಪಾತ್ರವನ್ನ ಅಭಿನಯ ಮಾಡಬೇಕಾಗಿದೆ. ಊಂಚ್ ಪದ ಪಾನೆ ವಾಲೆ ಬಹುತ್ ಕಮ್ ಹೋತಾ ಹೈ. ಶ್ರೇಷ್ಠ ಪದವಿಯನ್ನ ಪಡ್ಕೊಳ್ಳುವಂತವ್ರು ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ಹಾಗಾಗಿ ಶ್ರೇಷ್ಠ ಪದವಿನೇ ಪಡಿಬೇಕಾಗಿದೆ. ಹೋ ಸಕ್ತಾ ಹೈ, ಬಾಬಾ ಹೇಳ್ತಿದ್ದಾರೆ, ಕಮ್ ಹೋತಾ ಹೈ ತೋ ಹೋ ಸಕ್ತಾ ಹೈ ಗ್ರಹಚಾರ उतर जाए. ग्रहचारी उतरते हैं तो फिर ಜಂಪ್ ಕರ್ ಲೇತೆ ಹೇ. ಹೀಗೆ ಬಾಬಾ ಹೇಳಿದ, ಗ್ರಹಚಾರ ಇಟ್ಕೊಂಡಾಗ ಸ್ಥಿತಿ ಕೆಳಗಾಗಿರುತ್ತೆ, ಯಾವಾಗ ಗ್ರಹಚಾರ ಬಿಟ್ಟು ಹೋಗುತ್ತೆ ಆಗ ಜಂಪ್ ಮಾಡ್ತಾರೆ, ಶ್ರೇಷ್ಠ ಪದವಿ ಪಡ್ಕೊಂಡ್ ಬಿಡ್ತಾರೆ. ಹಾಗಾಗಿ ಮಾಯೆ ಗ್ರಹಚಾರ ಹಿಡ್ಕೊಳ್ತಾ ಇರುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಪುರುಷಾರ್ಥಕರ್ ಅಪ್ನ ಜೀವನ್ ಬನಾನಾ ಚಾಯಿ. ಮತ್ತೆ ತಮ್ಮ ಸ್ಥಿತಿ ಕೆಳಗಿಳಿದಿತ್ತು ಅಂದ್ರೆ ಮತ್ತೆ ಪುರುಷಾರ್ಥ ಮಾಡಿ ಮತ್ತೆ ಶ್ರೇಷ್ಠ ಪದವಿಯನ್ನ ಪಡ್ಕೊಳ್ಳಿ. ಬಾಬಾ ಹೇಳ್ತಿದ್ದಾರೆ, ನಿಮ್ಮ ಗ್ರಹಚಾರವನ್ನ ಬಿಡಿಸ್ಕೊಳ್ಳಿ. ನಹಿತೋ ಕಲ್ಪ ಕಲ್ಪ ಕಲ್ಪಾಂತರ के लिए ही ಸತ್ಯನಾಶ್ ಹೋ ಜಾಯಂಗೆ. ಹೀಗೆ ಹಾಗೆ ಬಾಬಾ ಹೇಳ್ತಾರೆ, ಹಾಗೆ ಗ್ರಹಚಾರ ಹಿಡ್ಕೊಂಡು ಕೂತಿರ್ತೀರಂದ್ರೆ ಕಲ್ಪ ಕಲ್ಪಾಂತರಕ್ಕಾಗಿ ಸತ್ಯನಾಶವನ್ನ ಹೊಂದ್ಬಿಡ್ತೀರಿ ಅಂತ ಬಾಬಾ ಹೇಳ್ತಿದ್ದಾರೆ. ಹಾಗಾಗಿ ಗ್ರಹಚಾರ ಹಿಡ್ದಿದೆ ಅಂತ ಗೊತ್ತಾದ್ರೆ ಬಿಡಿಸ್ಕೊಂಡ್ ಬಿಡಿ, ಮತ್ತೆ ಜಂಪ್ ಮಾಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಮತ್ತೆ ಶ್ರೇಷ್ಠ ಪದವಿಯನ್ನ ಪಡ್ಕೊಳ್ಳಿ. ಇಸ್ಲಿ ಸಮझेंगे कल्प पहले ಮುಹಾಫಿರ್ ಗ್ರಹಚಾರಿ ಆಯಿ. ಹೀಗೆ ಬಾಬಾ ಹೇಳ್ತಿದ್ರೆ, ಕಲ್ಪದ ಹಿಂದಿನ ತರಹ ಈಗೂನು ಗ್ರಹಚಾರ ಬಂದಿದೆ, ಈ ಗ್ರಹಚಾರದಿಂದ ನಾವು ದೂರ ಆಗ್ಬೇಕು ಅಂತ ಹೇಳಿ ತಿಳ್ಕೊಳ್ಳಿ. ಶ್ರೀಮತ್ ಪರ ನಹಿ ಚಲೆಂಗೆ ತು ಪದವಿ ನಹಿ ಮಿಲೇಗ. ಶ್ರೀಮತದಂತೆ ನಡೀತಾ ಇಲ್ಲ ಅಂದ್ರೆ ಪದವಿ ಕೂಡ ಶ್ರೇಷ್ಠ ಸಿಗೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಊಂಚುತೆ ಊಂಚೆ ಭಗವಾನ್ ಕಿ ಶ್ರೀಮತ್. ಶ್ರೇಷ್ಠ ಅತಿ ಶ್ರೇಷ್ಠ ಶ್ರೀಮತ ಭಗವಂತನ ಶ್ರೀಮತ ಆಗಿದೆ. इन लक्ष्मी नारायण के चित्र को तुम्हारे सिवाय कोई समझ ना सके. ಈ ಲಕ್ಷ್ಮೀ ನಾರಾಯಣ ಚಿತ್ರದ ಬಗ್ಗೆ ಇರುವಷ್ಟು ತಿಳುವಳಿಕೆ ಜ್ಞಾನ ಮತ್ತೆ ಬೇರೆ ಯಾರಲ್ಲೂ ಕೂಡ ಬಾಬಾ ಹೇಳ್ತಿದ್ದಾರೆ, ನಿಮ್ಮನ್ನ ಬಿಟ್ರೆ ಮತ್ತೆ ಬೇರೆ ಯಾರಲ್ಲೂ ಕೂಡ ಇಲ್ಲ. ಉಂಚ್ ಇವ್ರದ ಶ್ರೇಷ್ಠಾತಿ ಶ್ರೇಷ್ಠ ಗುರಿ ಇರುವಂತದ್ದಾಗಿದೆ. कहेंगे चित्र तो बहुत अच्छा बनाया है, बस तुमको यह चित्र देखने से मूल वतन सूक्ष्म वतन स्थूल वतन सारा सृष्टि का चक्र बुद्धि में आ जाएगा. ಈ ಲಕ್ಷ್ಮೀ ನಾರಾಯಣ ಚಿತ್ರ ನೋಡ್ತಿದ್ದಂಗೆನೆ ಬಾಬಾ ಹೇಳ್ತಾರೆ, ನಿಮ್ಗೆ ಈ ಮೂರು ವತನಗಳ ನೆನಪಿಗೆ ಬರ್ಬೇಕಾಗಿದೆ. ಶಿವ ನಿರಾಕಾರ ಜಗತ್ತಿನಲ್ಲಿರುವಂತ ತಂದೆ ನಮ್ಗೆ ಓದಿಸಿ
ನಮ್ಮನ್ನ ಫರಿಸ್ತೆಗಳನ್ನಾಗಿ ಮಾಡಿ ಮತ್ತೆ ಇಂಥ ಶ್ರೇಷ್ಠ ಪದವಿಯನ್ನ ಕೊಟ್ಟಿದ್ದಾರೆ ಅಂತೇಳಿ ಇಡೀ ಚಕ್ರದ ಜ್ಞಾನನ ಬುದ್ಧಿಯಲ್ಲಿ ಬರ್ಬೇಕಾಗಿದೆ. ಅಷ್ಟು ರಹಸ್ಯ ಆ ಚಿತ್ರದಲ್ಲಿದೆ. ಕೆಲವು ಜ್ಞಾನ ಇಲ್ಲದವ್ರ ನೋಡಿದ್ರೆ ಇದು ಚೆನ್ನಾಗಿದೆ ಚಿತ್ರ, ಬಹಳ ಚೆನ್ನಾಗಿದೆ, ಸುಂದರವಾಗಿದೆ, ಇಷ್ಟೇ ಅವ್ರಿಗೆ ನೆನಪು ಬರ್ತದೆ. ಆದ್ರೆ ಜ್ಞಾನಿಗಳಿಗೆ ಮೂರೂ ಲೋಕದ ಜ್ಞಾನ ಅದರಲ್ಲಿ ಬರುತ್ತೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಸೃಷ್ಟಿ ಚಕ್ರದ ಎಲ್ಲಾ ಜ್ಞಾನನು ಆ ಗುರಿ ಉದ್ದೇಶದ ಚಿತ್ರದಲ್ಲಿ ಇದೆ ಅಂತ ಬಾಬಾ ಹೇಳ್ತಾರೆ. ತುಮ್ ನಾಲೆಜ್ಫುಲ್ ಬಂತೆ ಹೋ ನಂಬರ್ ವಾರ್ ಪುರುಷಾರ್ಥ ಅನುಸಾರ. ಈಗ ತಾವು ಜ್ಞಾನ ಪೂರ್ಣರಾಗ್ತಾ ಇದ್ರಿ, ಒಂದು ಚಿತ್ರ ನೋಡಿದ್ರೆ ಸಾಕು, ಈ ರೀತಿ ಇಡೀ ಚಕ್ರದ ಜ್ಞಾನನೇ ಬುದ್ಧಿಯಲ್ಲಿ ಬಂದು ಹೋಗ್ಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಬಾಪು ಯಹ ಚಿತ್ರ ದೇಖ ಬಹುತ್ ಖುಷಿ ಹೊತ್ತೆ ಹೇ. ಬಾಬಾರವ್ರಿಗಂತೂ ಈ ಚಿತ್ರ ನೋಡಿ ಬಹಳ ಖುಷಿ ಆಗತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಲಕ್ಷ್ಮೀನಾರಾಯಣರ ಚಿತ್ರ ನೋಡ್ತಿದ್ದಂಗೆ ಬ್ರಹ್ಮ ತಂದೆಗೆ ಬಹಳ ಖುಷಿ ಆಗ್ತಾ ಇತ್ತು. स्टूडेंट को तो ಖುಷಿ ಹೋನಿ ಚಾಹಿಯೆ कि हम पढ़कर यहाँ बनते हैं. ವಿದ್ಯಾರ್ಥಿಗಳಿಗೆ ಬಹಳ ಖುಷಿ ಆಗ್ಬೇಕಾಗಿದೆ ಅಂತ ಬಾಬಾ ಹೇಳ್ತಾರೆ. ಯಾಕೆಂದ್ರೆ ನಾವೀಗ ವಿದ್ಯೆಯನ್ನ ಓದ್ತಾ ಇದೀವಿ, ಓದಿ ಈ ರೀತಿ ಆಗ್ತೀವಿ. ತಮ್ಮ ಭವಿಷ್ಯವನ್ನ ನೋಡ್ತಾ ನೋಡ್ತಾ ಖುಷಿ ಆಗ್ಬೇಕು ಅಂತ ಬಾಬಾ ಹೇಳ್ತಾರೆ. ಲೌಕಿಕ ವಿದ್ಯೆಯಲ್ಲಿ ಓದೋರ್ಗೆ ಏಮ್ ಇಟ್ಕೊಂಡಿರ್ತಾರೆ, ಗುರಿ ಇಟ್ಕೊಂಡಿರ್ತಾರೆ, ನಾನ್ ಡಾಕ್ಟ್ರೇ ಆಗ್ತೀನಿ. ಆ ಗುರಿ ಉದ್ದೇಶದ ಜೊತೆಗೆ ಅವ್ರಿಗೆ ಎಷ್ಟು ಖುಷಿ ಇರುತ್ತೆ. ಹಾಗೆ ಬಾಬಾ ಹೇಳ್ತಿದ್ದಾರೆ, ತಾವು ವಿದ್ಯಾರ್ಥಿ ಅಂದ್ರೆ ನಿಮ್ಮ ಗುರಿ ಉದ್ದೇಶವನ್ನ ನೋಡ್ತಾ ಖುಷಿ ಆಗ್ಬೇಕಾಗಿದೆ. ಪಢಾಯಿ ಸೆ ಹಿ ಊಂಚ್ ಪದ ಮಿಲ್ತಾ ಹೈ. ವಿದ್ಯೆಯಿಂದಲೇ ಶ್ರೇಷ್ಠ ಪದವಿ ಸಿಗುವುದು. ऐसे नहीं कि जो ಭಾಗ್ಯ ಮೇ ಹೋಗಾ, ಈ ರೀತಿ ಅಲ್ಲ, ಏನು ನನ್ನ ಭಾಗ್ಯದಲ್ಲಿದೆ ಅದು ಸಿಗ್ತದೆ ಬಿಡು ಅಂತೇಳಿ ತಿಳ್ಕೊಳ್ಳೋದಲ್ಲ ಅಂತ ಬಾಬಾ ಹೇಳ್ತಾರೆ. ಪುರುಷಾರ್ಥ ಮಾಡಿ ಇಂಥದ್ದೇ ಪದವಿ ಬೇಕು ಅಂತೇಳಿ ಗುರಿ ಇಟ್ಕೊಂಡೆ ಓದಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಏನ್ ಬರ್ತದೆ ಅದಾಗ್ತೀವಿ, ಓದಿದ್ರೆ ಜಾಬ್ ಸಿಕ್ಕರೆ ಮಾಡ್ತೀವಿ ಅಂತ ಹೇಳಿ ಕೆಲವು ಲೌಕಿಕದಲ್ಲಿ ಇರ್ತಾರೆ. ಏನು ಗುರಿ ಇಟ್ಕೊಂಡಿರೋದಿಲ್ಲ, ಹೆಂಗ್ ಬಂತ ಹಂಗ ಓದ್ತಾ ಹೋಗ್ತಿರ್ತಾರೆ. ಹಾಗಲ್ಲ ಅಂತ ಬಾಬಾ ಹೇಳ್ತಾರೆ. ಯಾವ್ದು ಆಗ್ಬೇಕಂತ ಹೇಳಿ ಇಟ್ಕೊಂಡಿದೆ ಅದೇ ಗುರಿ ಇಟ್ಕೊಂಡು ಓದಿ ಅಂತ ಬಾಬಾ ಹೇಳ್ತಿದ್ದಾರೆ. ಪುರುಷಾರ್ಥ ಸೆ ಹಿ ಪ್ರಾರಬ್ಧ ಮಿಲ್ತಾ ಹೈ. ಪುರುಷಾರ್ಥ ಕರಾನೆ ವಾಲಾ ಬಾಪ್ ಮಿಲಾ ಹೈ. ಪುರುಷಾರ್ಥ ಮಾಡಿಸುವಂತ ತಂದೆ ಸಿಕ್ಕಿದ್ದಾರೆ. ನೀವು ಯಾವ ಪುರುಷಾರ್ಥ ಮಾಡ್ತಿದ್ದೀರಿ ಅಂತ ಶ್ರೇಷ್ಠ ಪದವಿನೇ ಪಡ್ಕೋಬೇಕಾಗಿದೆ. ಉನ್ಕಿ ಶ್ರೀಮತ್ ಪರ್ ನಹಿ ಚಲೆಂಗೆ ತೋ ಬೂರಿ ಗತಿ ಹೋಗಿ. ಬಾಬಾ ಹೇಳ್ತಾರೆ, ತಂದೆಯ ಶ್ರೀಮತದಂತೆ ನಡಿಲಿಲ್ಲ ಅಂದ್ರೆ ಕೆಟ್ಟ ಗತಿ ಆಗ್ಬಿಡುತ್ತೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಶ್ರೇಷ್ಠ ಮತ ಕೊಡುವಂತ ತಂದೆ ಸಿಕ್ಕಿದ್ದಾರೆ, ಹಾಗಾಗಿ ಶ್ರೇಷ್ಠ ಪದವಿನೇ ಪಡ್ಕೊಳ್ಳಿ. ಪಹಲೆ ತೋ ಕೊಯಿ ಕೋ ಭಿ ಇಸ್ ಮೆಡಲ್ ಪರ್ ಹಿ ಸಮझाओ ಫಿರ್ ಜೋ ಲಾಯಕ್ ಹೋಗೆ ವಹಾ जट कहेंगे हमको यहाँ मिल सकते हैं या कहीं नहीं. ಬಾಬಾ ಕೂಡ ಹೇಳ್ತಿದ್ದಾರೆ, ಮೊದಲು ಈ ಚಿತ್ರದ ಜ್ಞಾನ, ಈ ಮೆಡಲ್ನ ಜ್ಞಾನ, ಈ ಉಡುಗೊರೆಯ ಜ್ಞಾನವನ್ನ ಹೇಳಿ, ಲಕ್ಷ್ಮೀನಾರಾಯಣರಾಗೋದು ಹೇಗೆ ಅನ್ನುವುದರ ಜ್ಞಾನವನ್ನ ಹೇಳಿ. ಕೆಲವರು ಆಗೋರಿದ್ರೆ ತಿಳ್ಕೊಳ್ತಾರೆ, ಕೆಲವು ಇಲ್ಲ ಅಂದ್ರೆ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಇಸ್ ಧರ್ಮಕ್ಕೂ ಜೋ ಹೋಗ ಉನ್ಕೋ ತೀರ್ ಲಗ್ ಜಾಯೇಗ. ಯಾರು ಈ ಧರ್ಮದವರಾಗಿರ್ತಾರೆ ಅವ್ರಿಗೆ ಬೇಗ ತಿಳ್ಕೊಳ್ತಾರೆ, ಜ್ಞಾನದ ಬಾಣ ನಾಟುತ್ತೆ. ಈ ಧರ್ಮದವರ ಅಲ್ಲ ಅಂದ್ರೆ ಅವ್ರಿಗೆ ಜ್ಞಾನ ತಿಳ್ಕೊಳ್ಳೋದಿಲ್ಲ, ಜ್ಞಾನ ನಾಟುತ್ತೆ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಉಸ್ಕಾ ಕಲ್ಯಾಣ ಹೋ ಸಕ್ತಾ ಹೈ. ಈ ಧರ್ಮದವರು ದೇವತಾ ಕುಲದವರಾಗಿದ್ದಾರೆ ಅಂದ್ರೆ ಅವ್ರಿಗೆ ಅವರ ಕಲ್ಯಾಣ ಆಗ್ಬಿಡುತ್ತೆ. ಬಾಪ್ತು ಸೆಕೆಂಡ್ ಮೇ ಹತೇಲಿ ಪರ್ ಬಹಿಸ್ತಿದ್ದೆ. ಬಾಬಾರವರು ಹಂಗೈನಲ್ಲಿನೇ ಸ್ವರ್ಗವನ್ನ ತೆಗೆದುಕೊಂಡು ಬಂದಿದ್ದಾರೆ. ತಾವು ಮಕ್ಕಳಿಗೆ ಈಸಿಯಾಗಿ ಸ್ವರ್ಗದ ಆಸ್ತಿಯನ್ನ ಕೊಡ್ತಿದ್ದಾರೆ. ಎಲ್ಲರಿಗೂ ಸೆಕೆಂಡ್ ನಲ್ಲಿ ಸ್ವರ್ಗದ ಆಸ್ತಿ ಸಿಗುತ್ತೆ. ಹಾಗಾಗಿ ಎಲ್ಲರ ಕಲ್ಯಾಣ ಮಾಡಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಇಸ್ಮೇ ತೋ ಬಹುತ್ ಖುಷಿ ರಹನಿ ಚಾಹಿ. ಬೇರೆಯವ್ರಿಗೆ ಜ್ಞಾನ ಹೇಳೋದ್ರಲ್ಲಿ, ಬೇರೆಯವ್ರಿಗೆ ಸ್ವರ್ಗಕ್ಕೆ ಬರುವಂತ ಜ್ಞಾನ ತಿಳಿಸ್ಕೊಳ್ಳೋದ್ರಲ್ಲಿ ಬಹಳ ಖುಷಿ ಇರ್ಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ತುಮ್ ಶಿವಕ್ಕೆ ಭಕ್ತಂಕು ಯಹ ಜ್ಞಾನ. ತಾವು ಶಿವನ ಭಕ್ತರಿಗೆ ಹೋಗಿ ಜ್ಞಾನ ಹೇಳಿ. ಯಾಕೆಂದ್ರೆ ಶಿವನ ಭಕ್ತರು ಶಿವ ಹೇಳ್ತಾರೆ ಅಂದ್ರೆ ತಕ್ಷಣ ತಿಳ್ಕೊಳ್ತಾರೆ. ಶಿವನ್ ಮೇಲೆ ಬಹಳ ಪ್ರೀತಿ ಭಾವನೆ ಇರುತ್ತೆ. ಬೋಲು ಶಿವ ಬಾಬಾ ಕಾತೆ ಮುಜೆ ಯಾದ್ ಕರೋ ತೋ ರಾಜೋ ಕಾ ರಾಜ ಬನ್ ಜಾಯಂಗೆ. ಹೇಳ್ಬೇಕಂತ ಶಿವನ ಭಕ್ತರಿಗೆ ಹೋಗಿ ನೋಡಿ, ಶಿವನ ಹೇಳ್ತಿದ್ದಾರೆ, ನನ್ನ ಶಿವನನ್ನ ನೆನಪು ಮಾಡ್ತಾರ ಅಂದ್ರೆ ರಾಜರುಗಳ ರಾಜರಾಗ್ತೀರಿ. ಇದು ಶಿವ ಹೇಳಿರುವ ಮಾತು ಅಂತ ಹೇಳಿ ಅವರ ಭಕ್ತರಿಗೆ ತಿಳಿಸಿ. ಬಸ್ ಸಾರಾ ದಿನ್ ಯಹಿ ಸರ್ವಿಸ್ ಕರೋ. ಇಡೀ ದಿನ ಇದೇ ಸೇವೆ ಮಾಡಿ. ಶಿವನ ಭಕ್ತರಿಗೆ ಹೋಗಿ ಶಿವ ಹೇಳ್ತಿದ್ದಾರೆ, ಶಿವನನ್ನೇ
ಮಾಡೋದ್ರಿಂದ ನೀವು ರಾಜರುಗಳ ರಾಜರಾಗ್ತೀರಿ. ಇಷ್ಟು ಜ್ಞಾನ ಹೇಳ್ತಾನೆ ಇರ್ಲಿ ಅಂತ ಬಾಬಾ ಹೇಳ್ತಿದ್ದಾರೆ. ಖಾಸ್ बनारस में शिव के मंदिर तो बहुत है, वहाँ अच्छी सर्विस हो सकती है. ಬಾಬಾ ಹೇಳ್ತಿದ್ರೆ ಬನಾರಸ್ ನಲ್ಲಿ ಶಿವನ ಮಂದಿರ ಇದೆ, ಅಲ್ಲಿ ಅನೇಕರು ದೇಶ ವಿದೇಶದ ಎಲ್ಲ ಜನರು ಬರ್ತಾರೆ ಶಿವನ ಮಂದಿರಕ್ಕಾಗಿ. ಅಲ್ಲಿ ಹೋಗಿ ಶಿವನ ಭಕ್ತರಿಗೆ ಹೇಳಿ ಒಳ್ಳೆ ಸರ್ವಿಸ್ ಮಾಡ್ಬೋದಾಗಿದೆ. ಕೊಯ್ನಾ ಕೊಯ್ ಮಿಲೆಂಗೆ, ಅಲ್ಲಿ ಒಬ್ರಲ್ಲ ಒಬ್ರು ನಿಮ್ಗೆ ಸಿಗ್ತಾನೆ ಇರ್ತಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಹುದು ಈಸಿ ಸರ್ವಿಸ್, ಇದು ಬಹಳ ಈಸಿ ಆಗಿರುವಂತಹ ಸೇವೆ ಆಗಿದೆ. ಕೊಯ್ ಕತೆ देखो खाना तो मिलेगा ही, ಸರ್ವಿಸ್ ಕರ್ಕೆ देखो. ಬಾಬಾ ಹೇಳ್ತಾರೆ ನಾವು ಎಲ್ಲ ಸೇವೆ ಮಾಡ್ತಾ ಇದ್ರೆ ನಮ್ಗೆ ಊಟಕ್ಕೆ ಸಿಗುತ್ತೋ ಇಲ್ವೋ ಅಂತೇಳಿ ಚಿಂತೆಯಲ್ಲಿ ಇರ್ತಾರಂತೆ. ಅಂತವ್ರಿಗಾಗಿ ಬಾಬಾ ಹೇಳ್ತಾರೆ ಸೇವೆ ಮಾಡಿ ನೋಡಿ ನಿಮ್ಗೆ ಊಟಕ್ಕೆ ಸಿಗುತ್ತೋ ಇಲ್ವೋ ಅಂತ ಹೇಳಿ ಬಾಬಾ ಹೇಳ್ತಾರೆ. ಊಟಕ್ಕಂತೂ ಬಾಬಾ ಕೊರತೆ ಮಾಡೋದಿಲ್ಲ, ಬಾಬಾ ಎಲ್ಲ ವಿಧದ ವ್ಯವಸ್ಥೆ ಮಾಡ್ತಾರೆ, ನೀವು ಸೇವೆಯಲ್ಲಿ ತೊಡಗಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸೆಕೆಂಡ್ ತೋ ವಹಾ ಹಿ ಹೇ, ಬಾಬಾ ಹೇಳ್ತಾರೆ ಸೆಕೆಂಡ್ ನಲ್ಲಿ ಆಸ್ತಿಯನ್ನ ಕೊಡಿಸಬಹುದಾಗಿದೆ. ಸವೇರೆ ಆವೋ ಮಂದಿರ್ ಮೇ ರಾತ್ ಕೋ ಲೌಟ್ ಜಾವ್. ಬಾಬಾ ಹೇಳ್ತಾರೆ ಬೆಳಿಗ್ಗೆ ಬನ್ನಿ ಸೇವೆ ಮಾಡೋದಕ್ಕಾಗಿ, ಇಡೀ ದಿನ ಸೇವೆಯಲ್ಲಿ ತೊಡ್ಕೊಳ್ಳಿ, ಮತ್ತೆ ರಾತ್ರಿ ಮನೆಗೆ ಹೋಗಿ. ಮಂದಿರ್ ಸೆಂಟರ್ ಬನಾದು, ಬಾಬಾ ಹೇಳ್ತಾರಲ್ಲಿ ಸೆಂಟರ್ ಅನ್ನ ಮಾಡಿ. ಸಬ್ಸೆ ಜಾಸ್ತಿ ತುಮ್ ಶಿವಕ್ಕೆ ಮಂದಿರ್ಗೆ ಸರ್ವಿಸ್ ಕರ್ ಸಕ್ತೆ ಹೋ, ಹೆಚ್ಚಿನದಾಗಿ ಶಿವನ ಮಂದಿರದ ಹತ್ರ ಹೋಗಿನೇ ಸೇವೆಯನ್ನ ಮಾಡ್ಬೋದು ಅಂತೇಳಿ ಬಾಬಾ ಹೇಳ್ತೀರ. ಶಿವನ ಭಕ್ತರಿಗೆ ಶಿವನ ಮಹಾವಾಕ್ಯವನ್ನ ಹೇಳಿ ಅಂತ ಬಾಬಾ ಹೇಳ್ತಿದ್ದಾರೆ. ಉಂಚತೆ ಉಂಚಹಿ ಶಿವಕ ಮಂದಿರ್, ಶ್ರೇಷ್ಠಾತಿ ಶ್ರೇಷ್ಠ ಮಂದಿರಗಳಲ್ಲೂ ಕೂಡ ಶಿವನ ಮಂದಿರನೇ ಶ್ರೇಷ್ಠ ಆಗಿದೆ. ಎಲ್ಲಾ ದೇವಾನುದೇವತೆಗಳ ಮಂದಿರಕ್ಕಿಂತಲೂ, ಧರ್ಮಸ್ಥಾಪಕರ ಮಂದಿರಕ್ಕಿಂತಲೂ, ಸಾಧು ಸಂತರ ಮಂದಿರಕ್ಕಿಂತಲೂ ಶ್ರೇಷ್ಠ ಮಂದಿರ ನಂತರನೇ ಶಿವನ ಮಂದಿರ ಆಗಿದೆ. ಬಾಂಬೆ ಮೇ ಬಬುಲ್ನಾಥ್ ಕಿ ಮಂದಿರ್ ಹೇ, ಶಿವನ ಮಂದಿರದಲ್ಲಿ ಬಬುಲ್ನಾಥ್ನ ಮಂದಿರ ಕೂಡ ಒಂದು ಅಂತ ಬಾಂಬೆಯಲ್ಲಿರೋದು ಬಾಬಾ ಹೇಳ್ತಿದ್ದಾರೆ. ಸಾರಾ ದಿನ ಇಹ ಜಾಕರ್ ಸರ್ವಿಸ್ ಕರ್ ಬಹುತೋಂ ಕಾ ಕಲ್ಯಾಣ ಕರ್ ಸಕ್ತೆ ಹೋ, ಇಡೀ ದಿನ ಬಾಬಾ ಹೇಳ್ತಿದ್ದಾರೆ ಇಡೀ ದಿನ ನೀವು ಶಿವನ ಮಂದಿರ ಹತ್ರ ಹೋಗಿ ಸರ್ವಿಸ್ ಮಾಡ್ಬೋದು. ಇಹ ಮಿಡಲ್ ಹಿ ಬಸ್ ಹೇ, ಟ್ರಯಲ್ ಕರ್ತೆ ದೇಖೋ. ಬಾಬಾ ಹೇಳ್ತಾರೆ ಬೇಕಂದ್ರೆ ಹೋಗಿ ಟ್ರಯಲ್ ಮಾಡಿ ನೋಡಿ, ಶಿವನ ಮಂದಿರದ ಹತ್ರ ಹೋಗಿ ಶಿವನ ಸಂದೇಶವನ್ನ ಹೇಳಿ. ಬಾಬ್ ಕಹತೆ ಹೇ ಯಹ ಮೆಡಲ್ಸ್ ಲಾಖೋ ಕಾ ಕ್ಯಾ ಹೈ, 10 लाख बनाओ, बुजुर्ग लोग को तो बहुत अच्छी ಸರ್ವಿಸ್ कर सकते हैं. ಬಾಬಾ ಕೂಡ ಹೇಳ್ತಿದ್ದಾರೆ ವೃದ್ಧರಿಗಾಗಿ ಒಳ್ಳೆ ಸೇವೆ ಮಾಡ್ಬೋದು. ವೃದ್ಧರು ಫ್ರೀ ಇರ್ತಾರೆ, ಕೆಲಸ ಕಾರ್ಯದಿಲ್ಲ, ಅವ್ರಿಗೆ ಸಂದೇಶ ಹೇಳ್ತೀರಂದ್ರೆ ಬಾಬಾರವರ ನೆನಪಿನಲ್ಲೇ ಕೂತ್ಕೊಂಡಿರ್ತಾರೆ. ಜೊತೆಗಾರರು ಯಾರು ಸಿಕ್ಕಿಲ್ಲ ಅಂದ್ರೆ ಬಾಬಾ ನೆನಪಲ್ಲಿ ಈಸಿಯಾಗಿ ಅವರ ಜೀವನವನ್ನ ಅವರು ಕಳೀತಾರೆ. ಡೇರ್ ಪ್ರಜಾ ಬಂದ್ ಜಾಯಂಗೆ, ಯಾಕಂದ್ರೆ ವೃದ್ಧರಿಗೆ ಸೇವೆ ಮಾಡೋದ್ರಿಂದ ಅನೇಕ ಪ್ರಜೆಗಳನ್ನ ತಯಾರು ಮಾಡ್ಕೊಳ್ಬಹುದು. ಬಾಪ್ ಸಿರ್ಫ್ ಖಾತೆ ಹೇ ಮುಜೆ ಯಾದ್ ಕರೋ, ಬಸ್ ಮನ್ ಮನಾಭವ ಅಕ್ಷರ್ ಭೂಲ್ ಗಯೇ ಹೋ. ಬಾಬಾ ಹೇಳ್ತಾರೆ ಕೇವಲ ನನ್ನನ್ನ ನೆನಪು ಮಾಡಿ. ಈ ಮನ್ಮನಾಭವ ಅಕ್ಷರವನ್ನ ಮರ್ತೋಗಿದ್ದೀರಿ, ಮನ್ಮನಾಭವ ಅಕ್ಷರದ ತಿಳುವಳಿಕೆಯನ್ನೇ ಮರ್ತೋಗಿದ್ದೀರಿ ಅಂತ ಬಾಬಾ ಹೇಳ್ತಿದ್ದಾರೆ. ಭಗವಾನ್ ವಾಚೇನ ಶಿವ ಬಾಬಾ ಶ್ರೀ ಕೃಷ್ಣ ಕೋ ಭಿ ಯಹ ಪದ ಪ್ರಾಪ್ತ ಕರಾತೆ ಹೇ. ಶಿವ ತಂದೆನೆ ಕೃಷ್ಣನಿಗೆ ಕೃಷ್ಣ ಎನ್ನುವಂತ ಪದವಿಯನ್ನ ಪ್ರಾಪ್ತಿ ಮಾಡಿದ್ದಾರೆ. ಹೀಗೆ ಬಾಬಾ ಹೇಳ್ತಾರೆ ಕೃಷ್ಣ ನಾನ್ ಕೊಟ್ಟಿರುವಂತ ಅವ್ರ ಪದವಿ ಪ್ರಾಪ್ತಿ ಆಗಿದೆ. ಹಾಗಾಗಿ ಕೃಷ್ಣ ಭಗವಾನ್ ವಾಚಲ್ಲ, ಶಿವ ಭಗವಾನ್ ವಾಚ ಆಗಿದೆ. ಫಿರ್ ಧಕ್ಕೆ ಖಾನೆ ಕಿ ಕ್ಯಾ ದರ್ಕಾರ ಹೇ. ಬಾಬಾ ಹೇಳ್ತಿದ್ದಾರೆ ಮತ್ತೆ ಪೆಟ್ಟು ತಿನ್ನುವಂತ ಅವಶ್ಯಕತೆ ಕೂಡ ಇರೋದಿಲ್ಲ. ಬಾಪ್ ತೋ ಕಾತೆ ಹೇ ಸಿರ್ಫ್ ಮುझे ಯಾದ್ ಕರೋ, ತುಮ್ ಸಬ್ಸೆ ಅಚ್ಚಿ ಸರ್ವಿಸ್ ಶಿವ್ ಕೆ ಮಂದಿರ್ ಮೇ ಕರ್ ಸಕೆಂಗೆ. ಬಾಬಾ ಹೇಳ್ತಿದ್ದಾರೆ ನನ್ನನ್ನೇ ನೆನಪು ಮಾಡಿ ನೀವು ಒಳ್ಳೆ ಸರ್ವಿಸ್ ಅನ್ನು ಶಿವನ ಮಂದಿರದಲ್ಲಿ ಹೋಗಿ ಮಾಡಬಹುದಾಗಿದೆ. ಸರ್ವಿಸ್ ಕಿ ಸಫಲತಾ ಕೈಲಿ ಯಹಿ ದೇಹಿ ಅಭಿಮಾನಿ ಅವಸ್ಥಾ ಮೇ ಸ್ಥಿತ್ ಹೋಕರ್ ಸರ್ವಿಸ್ ಕರೋ. ಸೇವೆಯಲ್ಲಿ ಸಫಲತೆ ಸಿಗ್ಬೇಕು ಅಂದ್ರೆ ಬಾಬಾ ಹೇಳ್ತಿದ್ದಾರೆ ಆತ್ಮಾಭಿಮಾನಿ ಆಗಿ ಸರ್ವಿಸ್ ಮಾಡಿ. ನಿರಹಂಕಾರಿಯಾಗಿ ನಿರಾಕಾರ ಸ್ಥಿತಿಯಲ್ಲಿ ಇದ್ಕೊಂಡು ಆತ್ಮಿಕ ಸ್ಥಿತಿಯಲ್ಲಿ ಇದ್ಕೊಂಡು ಸೇವೆ ಮಾಡ್ತೀರಂದ್ರೆ ಸಫಲತೆ ಆಗುತ್ತೆ. ದಿಲ್ ಸಾಫ್ ತೋ ಮುರಾದ್ ಹಿ ಹಸೀಲ್.
ಹೃದಯ ಸ್ವಚ್ಛವಾಗಿದ್ರೆ ನಿಮ್ಮ ಸಂದೇಶ ಬೇರೆಯವ್ರಿಗೂ ಈಸಿಯಾಗಿ ತಲುಪುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. बनारस के लिए बाबा तो खास राय देते हैं। यह ವಾನಪ್ರಸ್ಥಿಯೋ ಕೆ ಆಶ್ರಮ ಬಿ ಹೇ. ಬನಾರಸ್ಗಾಗಿ ಬಾಬಾ ಸಲಹೆ ಕೊಡ್ತಿದ್ದಾರೆ, ಅಲ್ಲೇ ಹೋಗಿ ಸೇವೆ ಮಾಡಿ. ಶಿವನ ಭಕ್ತರು ಬರ್ತಾರೆ, ಜೊತೆಗೆ ವಾನಪ್ರಸ್ಥಿಗಳ ಆಶ್ರಮ ಕೂಡ ಇದೆ. ವಾನಪ್ರಸ್ಥಿಗಳಲ್ಲಿ ಬಹಳ ಸಂಖ್ಯೆಯಲ್ಲಿದ್ದಾರೆ, ಅವ್ರಿಗೂ ಸರ್ವಿಸ್ ಮಾಡಿ. ಬೋಲು ಹಮ್ ಬ್ರಹ್ಮಕ್ಕೆ ಬಚ್ಚೆ ಬ್ರಾಹ್ಮಣ ಹೇ. ಹೇಳ್ಬೇಕಂತೆ ನಾವು ಬ್ರಹ್ಮನ ಮಕ್ಕಳು, ಬ್ರಾಹ್ಮಣರು. ಬಾಬಾ ಬ್ರಹ್ಮ ದ್ವಾರ ಖಾತೆ ಹೇ ಮುझे ಯಾದ್ ಕರೋ. ಶಿವ ತಂದೆ ಬ್ರಹ್ಮರವರ ಮೂಲಕ ಹೇಳ್ತಿದ್ದಾರೆ, ನನ್ನನ್ನೇ ನೆನಪು ಮಾಡಿ ಅಂತೇಳಿ. ಶಿವನ ಮಹಾವಾಕ್ಯ ಇದೆ, ಯಾದ್ ಕರುತ್ತೋ ವಿಕರ್ಮ ವಿನಾಶ. ಹೀಗೆ ಶಿವನನ್ನೇ ನೆನಪು ಮಾಡ್ತೀರಂದ್ರೆ ವಿಕರ್ಮ ವಿನಾಶ ಆಗತ್ತೆ. ಅವ್ರ ಕೋಯಿ ಉಪಾಯ ನಹಿ ಹೇ. ವಿಕರ್ಮಗಳನ್ನ ವಿನಾಶ ಮಾಡ್ಕೊಳ್ಳಿಕ್ಕೆ ಬೇರೆ ಯಾವುದೇ ಉಪಾಯ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. सुबह से लेकर रात तक शिव का मंदिर में बैठ ಸರ್ವಿಸ್ ಕೊರು. ಬೆಳಗ್ಗೆಯಿಂದ ರಾತ್ರಿವರೆಗೂ ಶಿವನ ಮಂದಿರದ ಹತ್ರ ಕೂತ್ಕೊಂಡು ಸರ್ವಿಸ್ ಮಾಡಿ. ಯಾರ್ಯಾರು ಬರ್ತಿದ್ದಾರೆ, ಯಾರ್ಯಾರು ಹೋಗ್ತಿದ್ದಾರೆ, ಅವತ್ತು ಇಡೀ ದಿನ ಶಿವನ ಮಂದಿರದಲ್ಲಿ ಸರ್ವಿಸ್ ಮಾಡ್ತಾ ಇರಿ. ट्राई करके देखो. शिव बाबा खुद कहते हैं हमारे मंदिर को बहुत, हमारे ಮಂದಿರ್ ತೋ ಬಹುತ್ ಹೇ. ತಂದೆ ಸ್ವತಃ ಹೇಳ್ತಿದ್ದಾರೆ, ಖುದ್ದಾಗಿ ಹೇಳ್ತಿದ್ದಾರೆ, ನನ್ನ ಮಂದಿರ ಅಂತೂ ಬಹಳ ಇದ್ದಾವೆ, ನನ್ನ ಮಂದಿರಕ್ಕೆ ಬಹಳ ಜನರು ಬರ್ತಿದ್ದಾರೆ, ಅದಕ್ಕಾಗಿ ನೀವು ಅಲ್ಲಿ ಹೋಗಿ ಸರ್ವಿಸ್ ಮಾಡಿ. ಸ್ವತಃ ತಂದೆ ಹೇಳ್ತಿದ್ದಾರೆ, ತುಮಕೋ ಕೊಯಿ ಬಿ ಕುಚ್ ಕಹೆಂಗೆ ನಹಿ ಅವ್ರು ಹಿ ಖುಷಿ ಹೋಂಗೆ. ನಿಮ್ಗೆ ಮತ್ತೆ ಅಲ್ಲಿ ಅವ್ರು ಬೈತಾರೇನು, ಟ್ರಸ್ಟಿ ಅವ್ರು ಬೈತಾರೇನು, ಯಾರು ಬೈಯೋದಿಲ್ಲ. ನೀವು ಬಂದು ಸರ್ವಿಸ್ ಮಾಡ್ತೀರಂದ್ರೆ ಅವ್ರು ಇನ್ನೂ ಖುಷಿ ಆಗ್ತಾರೆ. ಶಿವನ ಮಂದಿರದಲ್ಲಿ ಹೋಗಿ ಅಂತ ಬಾಬಾ ಹೇಳ್ತಾರೆ. ಇವತ್ತು ಶಿವ ಬಾಬಾ ಬಹುತ್ ಮಹಿಮಾ ಕರ್ತೆ ಹೇ. ಎಲ್ಲ ಭಕ್ತರು ಭಗವಂತನನ್ನ ಬಹಳ ಮಹಿಮೆ ಮಾಡ್ತಿದ್ದಾರೆ. ಹಾಗಾಗಿ ನೀವು ಹೋಗಿ ಅವರ ಮಹಿಮೆ ಮಾಡ್ತಾ ಅವರ ಮಹಾವಾಕ್ಯವನ್ನ ಹೇಳ್ತೀರಂದ್ರೆ ಅವ್ರು ಹೇಗೆ ಬೈತಾರೆ, ಖುಷಿ ಪಡ್ತಾರೆ ಅಂತ ಬಾಬಾ ಹೇಳ್ತಾರೆ. ಬೋಲು ಯಹ ಬ್ರಹ್ಮ ಯಹ ಬ್ರಾಹ್ಮಣ ಹೇ, ಯಹ ಕೊಯಿ ದೇವತಾ ನಹಿ ಹೇ. ಹೇಳ್ಬೇಕಂತೆ ಇವರು ಬ್ರಹ್ಮ ಆಗಿದ್ದಾರೆ, ಇವ್ ನಾವೆಲ್ಲ ಬ್ರಾಹ್ಮಣರಾಗಿದ್ವಿ, ನಾವು ಯಾರು ದೇವತಾ ಅಲ್ಲ, ದೇವತಾ ಆಗುವಂತ ಪುರುಷಾರ್ಥ ಮಾಡ್ತಾ ಇದ್ದೀವಿ. ಯಹ ಬಿ ಶಿವ ಬಾಬಾಕು ಯಾದ್ ಕರ್ ಯಹ ಪದ ಲೇತೆ ಹೇ. ಈ ಬ್ರಹ್ಮರವರು ಕೂಡ ಶಿವ ತಂದೆಯನ್ನ ನೆನಪು ಮಾಡಿ ದೇವತಾ ಪದವಿಯನ್ನ ಪಡ್ಕೊಂಡಿದ್ರು. ನಾವೆಲ್ಲ ಬ್ರಾಹ್ಮಣರು ಸಹ ಈಗ ಆ ಶಿವನನ್ನೇ ನೆನಪು ಮಾಡ್ತಾ ನಾವು ಕೂಡ ದೇವತಾ ಪದವಿಯನ್ನ ಪಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ ತಿಳಿಸಿ. ಇಸ್ ದ್ವಾರ ಶಿವ ಬಾಬಾ ಕಹತೆ ಹೇ ಮಾಮೇಕಂ ಯಾದ್ ಕರೋ. ಈ ಬ್ರಹ್ಮರವರ ಮೂಲಕ ಶಿವ ತಂದೆ ಬಂದು ಹೇಳ್ತಿದ್ದಾರೆ, ನನ್ನನ್ನೇ ನೆನಪು ಮಾಡಿ ಅಂತೇಳಿ. कितना इजी है, बुजुर्ग की भी कोई ಇನ್ಸಲ್ಟ್ ನಹಿ ಕರೆಂಗೆ. ಬಾಬಾ ಕೂಡ ಹೇಳ್ತಾರೆ, ಎಷ್ಟು ಈಸಿಯಾಗಿ ನೀವು ಸರ್ವಿಸ್ ಮಾಡ್ಬೋದು, ಸೇವೆ ಮಾಡ್ಬೋದು. ವೃದ್ಧರಿಗೂ ಕೂಡ ಗೌರವ ಕೊಡ್ತಾರೆ, ಯಾರಿಗೂ ಅಪಮಾನ ಮಾಡೋದಿಲ್ಲ, ಗೌರವ ಮಾಡೋದಿಲ್ಲ. बनारस में अभी तक इतनी कोई ಸರ್ವಿಸ್ ಹುಯಿ ನಹಿ ಹೇ. ಬಾಬಾ ಹೇಳ್ತಾರೆ, ಬನಾರಸ್ ನಲ್ಲಿ ಹೋಗಿ ಸೇವೆ ಮಾಡಿ. ಬಾಬಾ ಎಷ್ಟು ಬನಾರಸ್ ಬಗ್ಗೆ ಸೇವೆ ಮಾಡ್ಲಿಕ್ಕೆ ಎಷ್ಟು ಉತ್ಸಾಹದಿಂದ ಹೇಳ್ತಾರೆ, ಆದ್ರೂ ಅಲ್ಲಿ ಇನ್ನೂ ಅಷ್ಟು ಸರ್ವಿಸ್ ಆಗಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಮೆಡಲ್ ವಾ ಚಿತ್ರೋं पर समझाना बहुत सहज है. ಹೀಗೆ ಲಕ್ಷ್ಮೀನಾರಾಯಣ ಚಿತ್ರ, ಈ ಚಿತ್ರಗಳ ಬಗ್ಗೆ ತಿಳಿಸ್ಕೊಡೋದು ಬಹಳ ಸಹಜ ಆಗಿದೆ. कोई गरीब है तो बोलो तुमको ಫ್ರೀ ದೇತೆ ಹೇ. ಬಾಬಾ ಹೇಳ್ತಿದ್ರೆ, ಯಾರು ಬಡವರಿರ್ತಾರೆ ಅವರಿಗಾಗಿ ನಾವು ಫ್ರೀ ಆಗಿ ಬುಕ್ಸ್ ಕೊಡ್ತೀವಿ, ಜ್ಞಾನ ಹೇಳ್ತೀವಿ ಅಂತ ಹೇಳಿ ಅವ್ರಿಗೆ ತಿಳಿಸಿ. ಸೌಕಾರೋಂಕೋ ತೋ ಬೋಲೋ ತುಮ್ देंगे तो बहुत है कल्याण के लिए ही, और भी ಚಪಾ ಲೇತೆ ತೋ ಪರಂತು ಬಿ ಕಲ್ಯಾಣ ಹೋ ಜಾಯೇಗಾ. ಬಾಬಾ ಕೂಡ ಹೇಳ್ತಿದ್ದಾರೆ, ಸೌಕಾರರಿಗಾಗಿ ಹೇಳಿ, ನೀವಾಗಿ ಕೊಡ್ತೀರಂದ್ರೆ ಅನೇಕರ ಕಲ್ಯಾಣ ಆಗತ್ತೆ, ಅನೇಕರ ಕಲ್ಯಾಣದ ಜೊತೆಗೆ ತಮ್ಮ ಕಲ್ಯಾಣನೂ ಆಗತ್ತೆ ಅಂತೇಳಿ ಸೌಕಾರರಿಗಾಗಿ ಹೇಳಿ. ಯಹ ತುಮಾರ ದಂಧಾ ಸಬ್ಸೆ ತೀಖಾ ಹೋ ಜಾಯೇಗಾ. ನಿಮ್ಮ ಈ ಕಾರ್ಯ ಎಲ್ಲರಿಗಿಂತಲೂ ಬಹಳ ತೀವ್ರವಾಗಿ ತೀಕ್ಷ್ಣವಾಗಿ ಆಗ್ತಾ ಹೋಗುತ್ತೆ. ಕೊಯಿ ಟ್ರಯಲ್ ಕರ್ಬೇಕು. ಬಾಬಾ ಹೇಳ್ತಿದ್ದಾರೆ, ಬೇಕಂದ್ರೆ ನೀವು ಟ್ರಯಲ್ ಮಾಡಿ ನೋಡಿ.
ಸೇವೆ ಮಾಡಿದ್ರೆ ಕೊರತೆ ಆಗತ್ತಾ ಇನ್ನು ವೃದ್ಧಿ ಆಗತ್ತಾ ಅನ್ನೋದನ್ನ ಟ್ರಯಲ್ ಮಾಡಿ ನೋಡಿ. ನಾವು ಸೇವೆಯಲ್ಲಿ ತೊಡಗಿದ್ರೆ ನಮ್ಗೆ ತಿನ್ನಕ್ಕೆ ಉಣ್ಣಕ್ಕೆ ಕೊರತೆ ಆಗುತ್ತೇನೋ ಅಂತ ಹೇಳಿ ತಿಳ್ಕೊಳ್ತೀರಾ? ಇಲ್ಲ ಅಂತ ಬಾಬಾ ಹೇಳ್ತಾರೆ. ಟ್ರಯಲ್ ಮಾಡಿ ಬೇಕಾದ್ರೆ ನೋಡಿ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ओम शांति। मीठे मीठे सिखलते बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। रूहानी बच्चों की रूहानी बाप दादा को याद प्यार और नमस्ते नमस्ते नमस्ते। ಪಾಪ ಧಾರಣೆಗಾಗಿ ಮುಖ್ಯ ಸಾರ ತಿಳಿಸ್ತಾ ಇದ್ದಾರೆ. ಮೊದಲನೇ ಪಾಯಿಂಟ್ ಇದೆ, ज्ञान को जीवन में धारण कर फिर सर्विस करनी है. ಜ್ಞಾನವನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಂಡು ನಂತರ ಸರ್ವಿಸ್ ಮಾಡಬೇಕಾಗಿದೆ. ಬಾಬಾ ಹೇಳ್ತಿದ್ದಾರೆ, ಯಾರು ಹೆಚ್ಚಿನ ಸರ್ವಿಸ್ ಮಾಡುವರು, ಒಳ್ಳೆಯ ಲಕ್ಷಣಗಳಿವೆಯೋ ಅವರ ಪ್ರತಿ ಅವಶ್ಯವಾಗಿ ಗೌರವ ನೀಡಬೇಕಾಗಿದೆ. ಯಾರು ಹೆಚ್ಚಿನ ಸರ್ವಿಸ್ ಮಾಡುವರು, ಒಳ್ಳೆಯ ಲಕ್ಷಣಗಳಿವೆಯೋ ಅವರ ಪ್ರತಿ ಅವಶ್ಯವಾಗಿ ಗೌರವ ನೀಡಬೇಕಾಗಿದೆ. ಬಾಬಾ 2ನೇ ಪಾಯಿಂಟ್ ಅಲ್ಲಿ ತಿಳಿಸ್ತಾ ಇದ್ದಾರೆ, ಕರ್ಮ ಮಾಡುತ್ತಾ ನೆನಪಿನಲ್ಲಿರುವ ಹವ್ಯಾಸವನ್ನಿಟ್ಟುಕೊಳ್ಳಬೇಕಾಗಿದೆ. ಕರ್ಮ ಮಾಡುತ್ತಾ ನೆನಪಿನಲ್ಲಿರುವ ಹವ್ಯಾಸವನ್ನಿಟ್ಟುಕೊಳ್ಳಬೇಕಾಗಿದೆ. ಕರ್ಮಯೋಗಿಗಳು ಹವ್ಯಾಸವನ್ನಿಟ್ಟುಕೊಳ್ಬೇಕಾಗಿದೆ. ಸರ್ವಿಸಿನ ಸಫಲತೆಗಾಗಿ ತಮ್ಮ ಸ್ಥಿತಿಯನ್ನು ದೇಹಿ ಅಭಿಮಾನಿಯನ್ನಾಗಿ ಮಾಡಿಕೊಳ್ಬೇಕಾಗಿದೆ. ತಮ್ಮ ಸ್ಥಿತಿಯನ್ನು ದೇಹಿ ಅಭಿಮಾನಿಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ಹೃದಯವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕಾಗಿದೆ. ಹೃದಯವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕಾಗಿದೆ. ಬಾಬಾ ವರದಾನ ಹೇಳ್ತಿದ್ದಾರೆ, ಸರ್ವ ಸಮಸ್ಯೆಗಳ ಬೀಳ್ಕೊಡುಗೆಯ ಸಮಾರೋಹವನ್ನು ಆಚರಿಸುವಂತಹ ಸರ್ವ ಸಮಸ್ಯೆಗಳ ಬೀಳ್ಕೊಡುಗೆಯ ಸಮಾರೋಹವನ್ನು ಆಚರಿಸುವಂತಹ ಸಮಾಧಾನ ಸ್ವರೂಪ ಭವ. ಸಮಾಧಾನ ಸ್ವರೂಪ ಭವ. ಬಾಬಾ ಇದರ ಅರ್ಥ ಹೇಳ್ತಿದ್ದಾರೆ, ಸಮಾಧಾನ ಸ್ವರೂಪ ಆತ್ಮಗಳ ಮಾಲೆ ತಯಾರಿ ಯಾವಾಗ ಆಗುವುದೆಂದರೆ, ಸಮಾಧಾನ ಸ್ವರೂಪರ ಆತ್ಮಗಳ ಮಾಲೆ ಯಾವಾಗ ತಯಾರಾಗುವುದಂದ್ರೆ, ಯಾವಾಗ ನೀವು ತಮ್ಮ ಸಂಪೂರ್ಣ ಸ್ಥಿತಿಯಲ್ಲಿ ಸ್ಥಿತರಾಗ್ತೀರಿ. ಸಂಪನ್ನ ಸ್ಥಿತಿ, ಸಂಪೂರ್ಣ ಸ್ಥಿತಿಯಲ್ಲಿ ಸ್ಥಿತರಾದಾಗ ಮಾತ್ರ ಸಮಾಧಾನ ಸ್ವರೂಪರ ಮಾಲೆ ತಯಾರಾಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಸಂಪೂರ್ಣ ಸ್ಥಿತಿಯಲ್ಲಿ ಸಮಸ್ಯೆಗಳು ಬಾಲ್ಯತನದ ಆಟದ ಅನುಭವ ಆಗುತ್ತೆ. ಬಾಬಾ ಹೇಳ್ತೀರಿ, ಯಾವಾಗ ಸಂಪೂರ್ಣ ಸ್ಥಿತಿಯನ್ನ ತಲುಪ್ತೀರಿ ಆಗ ಸಮಸ್ಯೆಗಳು ಪರಿಸ್ಥಿತಿಗಳು ಆಟ ಇದ್ದಂಗೆ ಅಂತ ಬಾಬಾ ಹೇಳ್ತಾರೆ. ಹೇಗೆ ಬಾಲ್ಯತನದಲ್ಲಿ ಆಟಗಳನ್ನೇ ಆಡ್ತಾ ಇರ್ತೀರಿ, ಹಾಗೆ ನೀವು ಸಂಪೂರ್ಣರಾದಾಗ ಸಮಸ್ಯೆಗಳೆಲ್ಲ ಆಟದ ರೀತಿಯ ಅನುಭವ ಆಗುತ್ತೆ. ಅರ್ಥಾತ್ ಸಮಾಪ್ತಿ ಆಗಿಬಿಡುವುದು. ಆಟ ಅಂದ್ರೆ ಸ್ಥಿತಿಯಲ್ಲಿ ಮೇಲೆ ಕೆಳಗ ಮಾಡೋದಿಲ್ಲ, ಖುಷಿಯಲ್ಲಿ ಆಟ ಆಡ್ತೀರಿ. ಹಾಗೆ ನೀವು ಸಂಪೂರ್ಣ ಸ್ಥಿತಿಯನ್ನ ತಲುಪಿದಾಗ ಪರಿಸ್ಥಿತಿಗಳು ಸಮಸ್ಯೆಗಳು ಸಮಾಪ್ತಿ ಆದಂಗೆ ನೀವು ಖುಷಿಯಲ್ಲೇ ಇರ್ತೀರಿ, ಆಟ ಆಡ್ದಂಗೆ ಇರ್ತೀರಿ. ಹೀಗೆ ಬ್ರಹ್ಮ ತಂದೆಯ ಮುಂದೆ ಒಂದ್ ವೇಳೆ ಯಾವುದೇ ಮಗು ಸಮಸ್ಯೆಯನ್ನ ತೆಗೆದುಕೊಂಡು ಬಂದ್ರೆ ಅವರಿಗೆ ಸಮಸ್ಯೆ ಬಗ್ಗೆ ಮಾತನಾಡಲು ಸಾಹಸ ಇರ್ತಾ ಇರ್ಲಿಲ್ಲ. ಹೀಗೆ ಬಾಬಾ ಹೇಳ್ತಾರೆ, ಬ್ರಹ್ಮ ತಂದೆ ಸಂಪನ್ನ ಸ್ಥಿತಿ ಆಗ್ತಿದ್ದಂಗೆ ಮಕ್ಕಳು ಏನಾದ್ರೂ ಸಮಸ್ಯೆಯನ್ನ ತೆಗೆದುಕೊಂಡು ಬರ್ತಿದ್ರು, ಏನೋ ಹೇಳಲಿಕ್ಕೆ ಬರ್ತಿದ್ರು, ಇಂಥ ಪರಿಸ್ಥಿತಿ ಬಂದಿದೆ, ಇಂಥ ಸಮಸ್ಯೆ ಬಂದಿದೆ ಅಂತ ಹೇಳಿ ಅವ್ರು ಬಂದು ಹೇಳ್ಬೇಕಂತಿದ್ದಂಗೆನೆ ಅವರಿಗೆ ಮಾತಾಡ್ಲಿಕ್ಕೆ ಅದು ಸಾಹಸನ ಇರ್ತಿರ್ಲಿಲ್ಲ.
ಹೇಳ್ಬೇಕಂತ ಅನ್ನೋ ವಿಚಾರನೇ ಮರ್ತೋಗ್ಬಿಡ್ತಿದ್ರು. ಅದವ್ರಿಗೆ ಸಮಾಪ್ತಿ ಆಗ್ಬಿಡ್ತಿತ್ತು. ಆ ಮಾತುಗಳನ್ನೇ ಅವರು ಮರ್ತು ಹೋಗ್ತಾ ಇದ್ರು. ಹಾಗೆ ನೀವು ಮಕ್ಕಳು ಸಹ ಸಮಾಧಾನ ಸ್ವರೂಪರಾಗ, ಎಂತ ಸಮಸ್ಯೆ ಬಂದ್ರು ಸಮಾಧಾನದಲ್ಲೇ ಇರ್ರಿ ಅಂತ ಬಾಬಾ ಹೇಳ್ತಾರೆ. ಅರ್ಧ ಕಲ್ಪಕ್ಕಾಗಿ ಸಮಸ್ಯೆಗಳ ಬೀಳ್ಕೊಡುಗೆ ಸಮಾರೋಹವಾಗಿಬಿಡ್ಲಿ. ಇನ್ನು ಅರ್ಧ ಕಲ್ಪದವರೆಗೂ ನಿಮ್ಗೆ ಸಮಸ್ಯೆ ಅನ್ನೋದೇ ಇರಬಾರ್ದು. ಈಗಲೇ ಸಮಾಪ್ತಿ ಮಾಡ್ಕೊಂಬಿಡಿ. ಸಮಸ್ಯೆಗಳ ಬೀಳ್ಕೊಡುಗೆ ಮಾಡಿ ಅಂತ ಬಾಬಾ ಹೇಳ್ತಾರೆ. ಬೀಳ್ಕೊಡುಗೆ ಮಾಡಿದ್ಮೇಲೆ ಅದು ಮತ್ತೆ ಬರಬಾರ್ದು. ಹಾಗೆ ಬಾಬಾ ಹೇಳ್ತಾರೆ ಸಮಸ್ಯೆಗಳೇ ಮತ್ತೆ ಬರ್ಲೇಬಾರ್ದು. ಹಾಗೆ ಸಮಸ್ಯೆಗಳಿಗೆ ಬೀಳ್ಕೊಡ್ಬಿಡಿ. ವಿಶ್ವದ ಸಮಸ್ಯೆಗಳ ಸಮಾಧಾನವೇ ಪರಿವರ್ತನೆಯಾಗಿದೆ. ಬಾಬಾ ಹೇಳ್ತಿದ್ದಾರೆ ಕೇವಲ ನಿಮ್ಮ ಸಮಸ್ಯೆ ಅಷ್ಟೇ ಅಲ್ಲ, ಇಡೀ ವಿಶ್ವದ ಸಮಸ್ಯೆನೇ ಪರಿಹಾರ ಆಗ್ಬಿಡ್ಬೇಕು, ಪರಿವರ್ತನೆ ಆಗ್ಬೇಕಾಗಿತ್ತು ಅಂತ ಸ್ಥಿತಿಯಲ್ಲಿ ಇರ್ರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸಮಾಧಾನ ಸ್ವರೂಪ, ಬೇರೆಯವರ ಸಮಸ್ಯೆಯನ್ನು ಕೂಡ ಪರಿಹರಿಸ್ಬೇಕು ಅಂತ ಸ್ಥಿತಿಯನ್ನ ಹೊಂದ್ರಿ ಅಂತೇಳಿ ಬಾಬಾ ಹೇಳ್ತಾರೆ. ಸಮಾಧಾನ ಸ್ವರೂಪರಾಗ್ರಿ. ಬಾಬಾ ಸ್ಲೋಗನ್ ನಲ್ಲಿ ಹೇಳ್ತಿದ್ದಾರೆ, ಯಾರು ಸದಾ ಜ್ಞಾನದ ಸ್ಮರಣೆ ಮಾಡುತ್ತಾ ಯಾರು ಸದಾ ಜ್ಞಾನದ ಸ್ಮರಣೆ ಮಾಡುತ್ತಾ ಅವರ ಮಾಯೆಯ ಆಕರ್ಷಣೆಯಿಂದ ರಕ್ಷಿಸಲ್ಪಡುತ್ತಾರೆ. ಅವರು ಮಾಯೆಯ ಆಕರ್ಷಣೆಗಳಿಂದ ರಕ್ಷಿಸಲ್ಪಡ್ತಾರೆ. ಜ್ಞಾನದ ಸ್ಮರಣೆ ಮಾಡೋರು, ಪದೇ ಪದೇ ಮೂಲ್ಯನ ಓದುವಂತ ಸ್ಥಿತಿ, ಜ್ಞಾನದ ಪಾಯಿಂಟ್ಸ್ ನೆನಪು ಮಾಡ್ಕೊಳ್ಳುವಂಥದ್ದು, ಜ್ಞಾನದ ಪಾಯಿಂಟ್ಸ್ ಅನ್ನ ಬರೆಯುವಂಥದ್ದು, ಇದರಲ್ಲೇ ತೊಡ್ಕೊಂಡಿರ್ತೀರಂದ್ರೆ ಅವರು ಮಾಯೆಯ ಆಕರ್ಷಣೆಯಿಂದ ಸುರಕ್ಷಿತರಾಗಿರ್ತಾರೆ, ರಕ್ಷಿಸಲ್ಪಡ್ತಾರೆ ಅಂತ ಬಾಬಾ ಹೇಳಿದ್ರು. ಅವ್ಯಕ್ತ ಸೂಚನೆ ಇದೆ. ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ ಕೊಡುವ ಸೇವೆಯನ್ನು ಮಾಡಿರಿ. ಬಾಬಾ ಹೇಳ್ತಾರೆ ನಮ್ಮ ಶಕ್ತಿಶಾಲಿ ಮನಸ್ಸ ಮೂಲಕ ಸಕಾಶ ಕೊಡುವ ಸೇವೆ. ತಮ್ಮ ಡಬಲ್ ಲೈಟ್ ಮೈಟ್ ಫರಿಸ್ತಾ ಸ್ವರೂಪದಲ್ಲಿ ಸ್ಥಿತರಾಗಿ ಸಾಕ್ಷಿಯಾಗಿ ಎಲ್ಲಾ ಪಾತ್ರ ನೋಡುತ್ತಾ ಸಕಾಶ ಅರ್ಥಾತ್ ಸಹಯೋಗ ಕೊಡಿ. ಬಾಬಾ ಹೇಳ್ತಿದ್ದಾರೆ ಇದರ ಅರ್ಥ, ಸಾಕ್ಷಿಯಾಗಿ ನೋಡ್ತಾ ತಮ್ಮ ಪಾತ್ರವನ್ನ ಮಾಡಿ ಸಕಾಶ ಕೊಡಿ ಅಥವಾ ಸಹಯೋಗ ಕೊಡಿ. ಏಕೆಂದ್ರೆ ನೀವು ಸರ್ವರ ಕಲ್ಯಾಣಕ್ಕೆ ನಿಮಿತ್ತ ಆಗಿದ್ದೀರಿ. ಎಲ್ಲರಿಗೂ ಕಲ್ಯಾಣ ಮಾಡ್ಲಿಕ್ಕೆ ತಾವಿರೋದು. ಬಲೆ ಸ್ಥೂಲವಾದ ಸಹಯೋಗವಾದ್ರೂ ಕೊಡಿ, ಸೂಕ್ಷ್ಮವಾದ ಸಹಯೋಗ ಕೊಡಿ. ಬಾಬಾ ಹೇಳ್ತಾರೆ ಮಾತಿನಿಂದಲಾದ್ರೂ ಕೊಡಿ, ಕರ್ಮದಿಂದಲಾದ್ರೂ ಕೊಡಿ, ಸಹಯೋಗವನ್ನ ಕೊಡ್ತಾ ಇರಿ. ಈ ಸಕಾಶ ಕೊಡುವುದೇ ನಿಭಾಯಿಸುವುದಾಗಿದೆ. ಆದ್ರೆ ಶ್ರೇಷ್ಠ ಸ್ಟೇಜಿನಲ್ಲಿ ಸ್ಥಿತರಾಗಿ ಸಕಾಶ ಕೊಡಿ. ಬಾಬಾ ಹೇಳ್ತಾರೆ ಸಕಾಶ ಕೊಡ್ಲಿಕ್ಕೂ ಸ್ಥಿತಿ ಬಹಳ ಮುಖ್ಯ ಅಂತ ಬಾಬಾ ಹೇಳ್ತಾರೆ. ಶ್ರೇಷ್ಠ ಸ್ಟೇಜಿನಲ್ಲಿ ಇದ್ಕೊಂಡು ನಾನು ವಿಶ್ವ ಕಲ್ಯಾಣಕಾರಿ, ನಾನು ಮಾಸ್ಟರ್ ಸರ್ವಶಕ್ತಿವಂತ, ತಂದೆಯ ಸಮಾನ ನಾನು ಅಂತ ಹೇಳಿ ತಿಳ್ಕೊಂಡೆ ಆ ಸ್ಥಿತಿಯಲ್ಲಿ ಇದ್ಕೊಂಡೆ ಸಕಾಶ ಕೊಡಿ. ವಾಣಿಯ ಸೇವೆಯ ಜೊತೆಗೆ ಮನಸ ಶುಭ ಭಾವನೆಯ ವೃತ್ತಿಯ ಮೂಲಕ ಸಕಾಶ ಕೊಡುವ ಸೇವೆಯನ್ನ ಮಾಡಿ. ಜ್ಞಾನ ಹೇಳ್ತೀರಂದ್ರೆ ಮಾತಿನದ್ದು ಹೇಳಿ, ಜೊತೆಗೆ ಬುದ್ಧಿಯಿಂದ ಅಥವಾ ವೃತ್ತಿಯಿಂದ ಅಲ್ಲಾದ್ರೂ ಒಳ್ಳೆ ಸಂಕಲ್ಪವನ್ನ ಕೊಡಿ. ಹೀಗೆ ಬಾಬಾ ಹೇಳ್ತಿದ್ದಾರೆ ಈ ವೃತ್ತಿಯ ಸಕಾಶವನ್ನ ಕೊಡುವಂತ ಸೇವೆಯನ್ನ ಮಾಡ್ತಾ ಇರ್ರಿ ಅಂತ ಹೇಳಿ ಬಾಬಾ ಹೇಳಿದ್ರು. ಓಂ ಶಾಂತಿ. ಬಾಬಾರವ್ರೆ ಏನ್ ತಿಳಿಸ್ಕೊಟ್ರು?